The following 2RRR program broadcast in the Kannada language is supported by the Community Broadcasting Foundation of Australia. ನಮಸ್ಕಾರ ಶ್ರೋತೃಗಳೇ, ಹೊಸ ವರ್ಷವನ್ನು ಬರಮಾಡಿಕೊಳ್ಳುವುದಕ್ಕೆ ಇದಕ್ಕಿಂತ ಮುದ ತರುವ, ಉತ್ಸಾಹ ತರುವ, ಸಡಗರದ, ಹುರಿದುಂಬಿಸುವ, ಒಂದು ಬಗೆಯಲ್ಲಿ ಹುಚ್ಚು ಹಿಡಿಸುವ ಸಂಗೀತ ಸಾಧ್ಯವೇ? ಇದು ಯಾವ ಸಂಗೀತ ಅಂತ ತಿಳಿಬೇಕೆ ನೀವು? 3 ದಿನಗಳ ಹಿಂದೆ ಜನವರಿ 1ರಂದು ವಿಯೆನ್ನಾದಲ್ಲಿ ಕೇಳಿಬಂದ ಸಂಗೀತ ಇದು. ಪ್ರತಿ ವರ್ಷ ಜನವರಿಯ 1ರಂದು ವಿಯೆನ್ನಾದಲ್ಲಿ ವಿಯೆನ್ನಾ ಫಿಲ್ ಹಾರ್ಮಾನಿಕ್ ಕಚೇರಿ ಒಂದು ಜರುಗುತ್ತದೆ. ಅದನ್ನು ಪ್ರಪಂಚದ ಅನೇಕ ದೇಶಗಳಲ್ಲಿ ಅದನ್ನು ರಿಲೇ ಮಾಡ್ತಾರೆ. ಅಲ್ಲಿ ವಿಶ್ವವಿಖ್ಯಾತ ಕಂಡಕ್ಟರ್ ಒಬ್ಬನನ್ನು ಆಹ್ವಾನಿಸಿ ಅವರ ಕಚೇರಿಯನ್ನು ಕಂಡಕ್ಟ್ ಮಾಡಿಸ್ತಾರೆ. ಈ ವರ್ಷ ಅಮೆರಿಕದ ಯಾನಿಕ್ ನೆಜೆ ಸೆಗ್ವಿನ್ ಆ ಗೌರವಕ್ಕೆ ಪಾತ್ರರಾದರು. ಕಚೇರಿಯ ಕಡೆಯಲ್ಲಿ 2 ಕೃತಿಗಳು ಪ್ರತಿ ವರ್ಷವೂ ಅದೇ ಆಗಿರುತ್ತವೆ. ನೀವು ಕೇಳಿದ್ದು ಕಟ್ಟಕಡೆಯ ರಾಡೆಸ್ಟ್ಕಿ ಮಾರ್ಚ್ ಅಂತ. ಪ್ರೇಕ್ಷಕರು ಸಕ್ರಿಯವಾಗಿ ಭಾಗವಹಿಸುವ ಈ ಕೃತಿ ಜೊಹಾನೆಸ್ ಸ್ಟ್ರಾಸ್ ಎಂಬ ಮಹಾ ವಾಗ್ಗೇಯಕಾರನ ರಚನೆ. ಇದನ್ನು ಪ್ರಸ್ತುತಪಡಿಸಿದಾಗ ಕಂಡಕ್ಟರು ಸ್ಟೇಜ್ ಮೇಲಿರಲಿಲ್ಲ, ಜನಗಳ ಮಧ್ಯ ನಿಂತು ಕಂಡಕ್ಟ್ ಮಾಡ್ತಿದ್ರು. ಯಾಕೆಂದರೆ ಜನಗಳ ಚಪ್ಪಾಳೆಯನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಜನಗಳ ಮಧ್ಯ ನಿಂತಿದ್ರು. ಸ್ಟೇಜ್ ಮೇಲೆ ಅವ್ರ ಪಾಡ್ಗೆ ಅವ್ರ ಸಂಗೀತ ನುಡಿಸ್ತಾ ಇದ್ರು. ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇನ್ನು ಹೆಚ್ಚಿಗೆ ಹೇಳೋದು ಬೇಡ. ಆಸಕ್ತಿ ಇರೋರು ಇದು ಮತ್ತು ಇದರ ಮುಂಚಿನ ಭಾಗವಾದ ಶೋನೆಸ್ ಬ್ಲೌ ಡ್ಯಾನ್ಯೂಬ್ ಇವುಗಳನ್ನು ಯೂಟ್ಯೂಬ್ನಲ್ಲಿ ನೋಡಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ ಶ್ರೋತೃಗಳೇ, ಇದು ಸಿಡ್ನಿ ಕನ್ನಡವಾಣಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀನಿ. ನಾನು ಸಿಡ್ನಿ ಶ್ರೀನಿವಾಸ್. ಇವತ್ತು ನನ್ನ ಜೊತೆ ಗಣೇಶ್ ಪ್ರಸಾದ್ ಮತ್ತು ಶಶಿಕಾಂತ್ ಇಬ್ರು ಇದ್ದಾರೆ. ನಮಸ್ಕಾರ ಶ್ರೀನಿವಾಸ್. ನೀವು ಆ ಸಂಗೀತಕ್ಕೆ ಎಷ್ಟು ಒಳ್ಳೆ ಸಂಗೀತ ಮುದ ಕೊಡುತ್ತೆ ಅಂತ ಅದು ಎಷ್ಟು ಅಬ್ಜೆಕ್ಟಿವ್ಸ್ ಹೇಳಿದ್ರಿ. ಆದ್ರಿಂದ ನಮ್ಗೆ ಇನ್ಯಾವ ರೀತಿ ಅದನ್ನ ಹೊಗಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲ ನಿಮ್ಗೆ ಹಿಡಿಸ್ತಾ ಅಂತ ಹೇಳಿ ಫಸ್ಟ್ ಕ್ಲಾಸ್ ಬಹಳ ಚೆನ್ನಾಗಿತ್ತು. ಯಾಕೆಂದ್ರೆ ಅದು ರಾಡೆಸ್ಟ್ಕಿ ಮಾರ್ಚ್ ಅಂದ್ರೆ ಆ ಒಬ್ಬ ಯಾರೋ ಚಕ್ರಾಧಿಪತಿ ಯುದ್ಧದಲ್ಲಿ ಗೆದ್ದು ಬಂದಾಗ ಅವನಿಗೆ ಆಹ್ವಾನ ಕೊಡೋದಿಕ್ಕೆ, ಅವನನ್ನ ದೇಶಕ್ಕೆ ಬರ್ಮಾಡಿಕೊಳ್ಳೋಕೆ ಯೋಹಾನೆಸ್ ಸ್ಟ್ರಾಸ್ ಆ ಸಂಗೀತವನ್ನ ರಚನೆ ಮಾಡಿದ್ದು. ಅದೇ ಈ ವೈಲಿನ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಅಷ್ಟು ಮಾಸಾಗಿ ವೈಲಿನ್ ನುಡಿಸ್ತಾರಲ್ಲ, ಅದು ಕೇಳಕ್ ಬಹಳ ಚೆನ್ನಾಗಿರುತ್ತೆ. ನೀವು ನೋಡಿ ಯೂಟ್ಯೂಬ್ ನಲ್ಲಿ ನೋಡಿ, ಏನಿಲ್ಲ ಅಂದ್ರೂ 20 ವೈಲಿನ್ ಇರುತ್ತೆ, 6-7 ಚೆಲ್ಲೋಗಳಿರುತ್ತೆ, ಫ್ಲೂಟ್ಗಳಿರುತ್ತೆ, ಕ್ಲಾರಿನೆಟ್ಗಳಿರುತ್ತೆ. ಅವಾಗೆಲ್ಲ ಒಂದು ಯೂನಿಸನ್ ನಲ್ಲಿ ಹೇಗೆ ನುಡಿಸ್ತಾರೋ ಆಶ್ಚರ್ಯನೇ ಅದು ಪ್ರತಿ ವರ್ಷ ವಿಯೆನ್ನಾದಲ್ಲಿ ಆಗುವಂತ ಒಂದು ಸಂಪ್ರದಾಯ ಅದು. ಸೊ ನಾವು ನಮ್ಮ ಶ್ರೋತೃಗಳನ್ನ ಹೊಸ ವರ್ಷಕ್ಕೆ ಬರಮಾಡ್ಕೊಂಡಿದೀವಿ ವಿಯೆನ್ನಾದಲ್ಲಿ ನಡೆದ ಸಂಗೀತ ಕಚೇರಿಯನ್ನ ಕೇಳಿಸ್ಬಿಟ್ಟು. ಆದ್ರೆ ನನ್ನ ಕಳಿಕಳಿಯ ಬೇಳಿಕೆ, ನೀವು ಮನೆಗೆ ಹೋದ್ಮೇಲೆ ಯೂಟ್ಯೂಬ್ ಹಾಕೊಂಡು ಇದ್ರ ಮುಂಚಿಂದು ಬ್ಲೌ ಡ್ಯಾನ್ಯೂಬ್ ಅಂತ ಇದೆ, ಅದನ್ನು ಕೇಳಲೇಬೇಕು ಅಂತ ಕೇಳೋಣ. ಶ್ರೋತೃಗಳೇ, ನಿಮಗೆ ತಿಳಿದ ಹಾಗೆ ಇದು 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ. ಇವತ್ತು ಜನವರಿ ತಿಂಗಳ 4ನೇ ತಾರೀಕು ಭಾನುವಾರ. ಈ ವರ್ಷದ ಮೊದಲ ಪ್ರೋಗ್ರಾಂ ಇದು. ನಿಮಗೆ ತಿಳಿದಂತೆ ಪ್ರತಿ ಭಾನುವಾರ 1ರಿಂದ 2ರವರೆಗೆ ನಮ್ಮ ಪ್ರಸಾರ. ಅದಲ್ಲದೆ ಕಾರ್ಯಕ್ರಮವಾಗಿ 2 ದಿನಗಳ ನಂತರ ನಾವು ನಮ್ಮ ಕಾರ್ಯಕ್ರಮವನ್ನು ಫೇಸ್ಬುಕ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೇವೆ. ನೀವು ಅಲ್ಲಿ ಕೂಡ ಕೇಳಿ ನಿಮ್ಮ ಟೀಕೆ ಸಲಹೆಗಳನ್ನು ನೀಡಬಹುದು. ಕಾರ್ಯಕ್ರಮದ ಅವಧಿಯಲ್ಲಿ ನಮಗೆ ಫೋನ್ ಮಾಡಬೇಕು ಅನ್ನೋದಾದರೆ ನಮ್ಮ ನಂಬರು 98162777 98162777. ಇನ್ನು ಶಶಿಕಾಂತ್ ಮತ್ತು ಗಣೇಶ್ ಪ್ರಸಾದ್ ಅವರೇ, ಇವತ್ತಿನ ಕಾರ್ಯಕ್ರಮ ಏನು ಅಂತ ಕೇಳ್ತೀರಾ? ಹೈಲೈಟ್ಸ್ ಏನು ಅಂತ ಹೇಳಬೇಕಾದ್ರೆ, ಮೊದಲನೇದಾಗಿ ಹೊಸ ವರ್ಷದ ಸಂದೇಶಗಳು ಕೆಲವು ಬಂದಿವೆ, ಅವನ್ನ ಹಾಕೋಣ. ಅದಾದ ನಂತರ ನಮ್ಮ ಶಶಿಕಾಂತ್ ಅವರು ಮನದಾಳದ ಭಕ್ತಿ ಒಂದು ಹರಟೆ ಅದನ್ನ ನಿರೂಪಿಸ್ತಾ ಇದ್ದಾರೆ. ಅವರು ಯಾಕೋ ನೋಡಿದ್ರೆ
ನರೇಂದ್ರ ಮೋದಿ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಮನ್ ಕಿ ಬಾತ್ ಇದು ಹೊರಟೆ ಅನ್ನೋದು ಒಂದು ತಮಾಷಿ ತರ ಮಾಡ್ಕೊಂಡಿರೋದು. ಅದನ್ನ ನೀವೇ ಕೇಳಿ ಗೊತ್ತಾಗುತ್ತೆ. ಬ್ಯೂಟಿ ಇಸ್ ಇನ್ ದಿ ಬಿಹೋಲ್ಡರ್ಸ್ ಐ ಅಂತ ಜನ ಅವ್ರ ಏನ್ ತಿಳ್ಕೊತಾರ ಅದು ತಿಳ್ಕೊಳ್ಳಿ. ಇನ್ ದಿಸ್ ಕೇಸ್ ಇಟ್ ಇಸ್ ಇನ್ ದ ಬಿಹೋಲ್ಡರ್ಸ್ ಇಯರ್ಸ್. ಆಮೇಲೆ ಗಣೇಶ್ ಪ್ರಸಾದ್ ಅವರು ಇವತ್ತು SIR ಅನ್ನ ಕುರಿತು ಕೆಲವು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದನ್ನ ಕೇಳೋಣ. ಆಮೇಲೆ ಉಳಿದ ಸಮಯದಲ್ಲಿ ಅವರ ಕರುನಾಡು ಬಾ ಬೆಳಕೆ ಮುಂದುವರಿಯುತ್ತೆ. ಆಗ್ಬೋದೆ? ಖಂಡಿತ. ಈಗ ಹೊಸ ವರ್ಷ, ನಾನು ಮುಂಚೆನೆ ಹೇಳಿದಾಗೆ ಇದು ಈ ವರ್ಷದ ಮೊದಲ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಪುಷ್ಪಾ ಗುರು ದೀಕ್ಷಿತ್ ಅವರೇನು ಹೇಳ್ತಾರೆ ಕೇಳಿ. ನಮಸ್ಕಾರ, ಬೆಂಗಳೂರಿನಿಂದ ಪುಷ್ಪಾ ಗುರು ದೀಕ್ಷಿತ್. ಹೊತ್ತಾರೆ ಎದ್ದೊಡನೆ ರಾತ್ರಿ ಮಲಗುವ ಮುನ್ನ ನೆನೆ ಮೊದಲು ಬಾಳಿನಲ್ಲಿ ಬೆಳಕು ತಂದವರ ಅವರಿತ್ತ ದೋಣಿಯಲ್ಲಿ ಪಯಣ ನಿನ್ನದು ಇಂದು ನೆನೆ ಸತತ ಉಪಕಾರ ಮುದ್ದುರಾಮ. ಕೆ ಶಿವಪ್ಪನವರ ಮುದ್ದುರಾಮನ ಕವಿತೆಗಳಲ್ಲಿ ಕಂಡುಬರುವ ಈ ಅಪೂರ್ವ ಕೃತಜ್ಞತಾಪೂರ್ವಕ ಕವಿತೆಯ ಮೂಲಕ ನನ್ನನ್ನು ಸಿಡ್ನಿ ಕನ್ನಡವಾಣಿಗೆ ಪರಿಚಯಿಸಿದ ಶ್ರೀ ಕೃಷ್ಣ ಪ್ರಸಾದ್ ರವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ಸಹಿತ ನಮಸ್ಕಾರಗಳನ್ನ ಹೇಳ್ತಾ, ಎಲ್ಲರಿಗೂ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಶ್ರೀ ಸಿಡ್ನಿ ಶ್ರೀನಿವಾಸ್ ರವರು ಕೇಳಿದ ನೀವು ನಿಮ್ಮ ಹೊಸ ವರ್ಷವನ್ನ ಹೇಗೆ ಆಚರಿಸಿದ್ರಿ ಎನ್ನುವ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಇಷ್ಟಪಡ್ತೀನಿ. ಹೊಸ ವರ್ಷದ ಆಚರಣೆಯ ಒಂದು ವಾರದ ಮೊದಲು ಸಿಡ್ನಿಯಿಂದ ಬೆಂಗಳೂರಿಗೆ ಬಂದಿದ್ದ ಶ್ರೀಯುತ ರಾಜ್ ನಟರಾಜ್ರವರನ್ನ, ಶ್ರೀ YNS ಕುಮಾರ್ ಹಾಗೂ ಡಾಕ್ಟರ್ ಬಾಲಕೃಷ್ಣರವರನ್ನ ಭೇಟಿ ಮಾಡಿದ ಸುಯೋಗ ನಂದು. ನಂತರ ಉಡುಪಿ ಹಾಗೂ ಸುತ್ತಮುತ್ತಲಿನ ದೇವಾಲಯಗಳ ದರ್ಶನಕ್ಕೆ ಹೋದಾಗ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಭಾಗವಹಿಸಲು ನೋಂದಾಯಿಸಿಕೊಂಡು ಬಂದಿದ್ದೆ. ಹಾಗಾಗಿ ನಮ್ಮ ಪ್ರತಿನಿತ್ಯದ ಭಾಗವತದ ಪಾರಾಯಣದ ಜೊತೆಗೆ 2026ನೆಯ ಮೊದಲ ದಿನ ಇವತ್ತು 1ನೇ ತಾರೀಕು ಭಗವದ್ಗೀತಾ ಲೇಖನವನ್ನ ಪ್ರಾರಂಭಿಸಿದೆವು. ಯಾವುದೇ ಶುಭ ದಿನಗಳನ್ನ ಮನೆಯಲ್ಲಿ ಆಚರಿಸಲು ಇಷ್ಟಪಡೋ ನಾವು ನಮ್ಮ ಹೊಸ ವರ್ಷದ ದಿನವನ್ನ ಆರಂಭಿಸಿದ್ದು ಹೀಗೆ. ಪುಲಿಗೆರೆ ಸೋಮನಾಥನ ನುಡಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೇನೆ. ಕೆಲವಂ ಬಲ್ಲವರಿಂದ ಕತ್ತು, ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವಂ ಮಾಳ್ಬವರಿಂದ ಕಂಡು, ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಕೆಲವಂ ಸಜ್ಜನ ಸಂಗದಿದಲರಿಯಲ್ ಸರ್ವಜ್ಞನಪ್ಪಂ ನರಂ ಫಲವುಂ ಪಳ್ಳ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಹೊಸ ವರ್ಷ ಎಲ್ಲರಿಗೂ ಸತ್ಕಾರ್ಯಾಸಕ್ತರಾಗುವಂತೆ ಪ್ರೇರೇಪಣೆ ನೀಡಲಿ. ಜೀವನದ ಪಥದಲ್ಲಿ ಸಿಗೋ ಏರಿಳಿತಗಳಲ್ಲಿ ಧೈರ್ಯದಿಂದ ಶಾಂತಿಯಿಂದ ಮುಂದುವರಿಯುವ ಮತಿ ನಮಗೆಲ್ಲರಿಗೂ ಇರಲಿ ಅಂತ ಆಶಿಸುತ್ತಾ, ಸರ್ವೇ ಭವಂತು ಸ್ವಸ್ಥಾಃ ಸದಾಚಾರ ಸಂಪನ್ನಾಃ ಎಂದು ಹೇಳ್ತಾ ಬೀಳ್ಕೊಡ್ತೇನೆ. ಇವರಷ್ಟು ಸ್ಪಷ್ಟವಾಗಿ ಚೌಕಟ್ಟವಾಗಿ ಕನ್ನಡ ಸಂಸ್ಕೃತ ಅಥವಾ ಏನು ಒಂದು ಪಾಯಿಂಟ್ ಮುಂದೆ ಇಡಬೇಕು ಅನ್ನೋದು ಬಹಳ ಚೆನ್ನಾಗಿ ನಿರೂಪಿಸಿದ್ದಾರೆ. ಪುಷ್ಪಾ ಅವರಿಗೆ ಧನ್ಯವಾದಗಳು. ಈಗ ಕೇಳಿ ಮುಂದೆ ಭಾರ್ಗವ ರಾಮ್ ಅವರು. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ಆಲಿಸುತ್ತಿರುವ ಕನ್ನಡ ನಾಡಿನ ಬಂಧು ಮಿತ್ರರೇ, ಈ ಹೊಸ ವರ್ಷ 2026 ತಮಗೆ ಹರುಷದ ಚಿಲುಮೆ ಹೊಮ್ಮಿಸಿ ಆಯುರಾರೋಗ್ಯ ಮತ್ತು ಸಂಪತ್ತು ಅನುಗ್ರಹಿಸಲಿ ಎಂದು ನಾನು ಬಿ ಭಾರ್ಗವರಾಮ್ ಹಾರೈಸುತ್ತೇನೆ. ನಮ್ಮೆಲ್ಲರಿಗೆ ಸರ್ವತ್ರ ಸಮೃದ್ಧಿ ಅನುಗ್ರಹಿಸಿದ 2026 ಮುಗಿದ ನಂತರ 2027ರ ಶುಭೋದಯ ಆಚರಿಸುವಂತೆ ಆಗಲಿ ಎಂದು ಭಗವಂತನಿಗೆ ಪ್ರಾರ್ಥಿಸುತ್ತೇನೆ. ನಮ್ಮ ಸ್ಕೈಲೈನ್ ಆಂಬ್ರೋಸಿಯಾ 99 ಅಪಾರ್ಟ್ಮೆಂಟ್ನ 82 ನಿವಾಸಿ ಮಿತ್ರ ಸಂಸಾರದವರು ಸಂಗೀತ, ಮಕ್ಕಳು ನಟಿಸಿದ ಹಾಸ್ಯಮಯ ಸ್ಕಿಟ್, ಮಹಿಳೆಯರು ಮತ್ತು ಪುರುಷರ ಕೋಲಾಟದ ನಂತರ ಭೋಜನ ಮುಗಿಯುವ ಹೊತ್ತಿಗೆ ಆಗಮಿಸಿದ ಹೊಸ ವರ್ಷ 2026 ಬೃಹತ್ ಕೇಕ್ ಕಟ್ ಮಾಡಿ ಸ್ವಾಗತಿಸಿದೆವು. ಈ ವರ್ಣಮಯ ಸಂಜೆಯ ಕಾರ್ಯಕ್ರಮವು ಮನದಲ್ಲಿ ಅಚ್ಚರಿ ಎಳೆದೇ ಉಳಿಯುತ್ತದೆ. ಈ ರೀತಿಯ ಸೌಹಾರ್ದ ಮತ್ತು ಆತ್ಮೀಯತೆಯಿಂದ ಬಂಧು ಮಿತ್ರರಲ್ಲಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಳುವ ಬದಲು ಇಂದಿನ ಜನಾಂಗದ ಕೆಲವು ನಗರವಾಸಿಗಳು ಕೀಳುಮಟ್ಟದ ದುರುದ್ದೇಶದಿಂದ ಸಾರ್ವಜನಿಕವಾಗಿ ನವವರ್ಷ ಸ್ವಾಗತಿಸುವ ರೀತಿ ಸರಿಯಲ್ಲ ಎಂದು ನನ್ನ ಭಾವನೆ.
ಈ ಬಾನುಲಿ ಕಾರ್ಯಕ್ರಮದ ಮೂಲಕ ಹೊಸ ವರ್ಷವನ್ನು ಸ್ವಾಗತಿಸಲು ನಾವು ಆಚರಣೆ ಸಂಭ್ರಮ ಹಂಚಿಕೊಳ್ಳಲು ಆಹ್ವಾನಿಸಿದ ಶ್ರೀ ಸಿಡ್ನಿ ಶ್ರೀನಿವಾಸ್ ಅವರಿಗೆ ನನ್ನ ಹಾರ್ದಿಕ ವಂದನೆಗಳು. ಬಿ ಭಾರ್ಗವರಾಮ್. ಈಗ ಮುಂದೆ ನಮಗೆ ಪರಿಚಿತರಾದ ಶ್ರೀರಾಮ್ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ. ಇವರು ಹೊಸ ವರ್ಷಕ್ಕೆ ಸೀಮಿತವಾಗಿಲ್ಲ, ಸ್ವಲ್ಪ ಜನರಲ್ ಆಗಿ ಒಂದು ತಮ್ಮ ಸಂದೇಶವನ್ನು ಕೊಟ್ಟಿದ್ದಾರೆ. ಇವರು ವಾಯ್ಸ್ ಕೇಳಿ ತುಂಬಾ ದಿವಸ ಆಗಿತ್ತು, ಮತ್ತೆ ಕೇಳುವ ಒಂದು ಭಾಗ್ಯ ಬರ್ತಾ ಇದೆ. ಇದೋ ಕೇಳಿ ಶ್ರೀರಾಮ್ ನಾಗೇಂದ್ರ ಅವರು. ನಮಸ್ಕಾರ, ನಾನು ನಿಮ್ಮ ಶ್ರೀರಾಮ್ ನಾಗೇಂದ್ರ. ಬರಿಯ ಚದುರ ಮೈಲಿಗಳಲ್ಲೂ ಕರ್ನಾಟಕದ ದೇಶ ವಿಸ್ತೀರ್ಣಮಂ, ನೆನೆ ಮನೋಮಯದ ಸಂಸ್ಕೃತಿಯ ಕೋಶ ವಿಸ್ತೀರ್ಣಮಂ, ಮರೆಯದಿರು ಚದರ ಸಂವತ್ಸರದ ಶತಮಾನಗಳ ಕಾಲ ವಿಸ್ತೀರ್ಣಮಂ, ಪ್ರಾಣಮಯ ಭಾವಮಯ ವಿಸ್ತೀರ್ಣಮಂ, ಚಿದಕಾಲ ವಿಜ್ಞಾನ ವಿಸ್ತೀರ್ಣಮಂ. ರನ್ನ ಪಂಪರ ನಚ್ಚು ಕನ್ನಡದ ಸೊಲ್ಲು, ಬಸವದೇವನ ಮೆಚ್ಚು ಹರಿಹರನ ಗೆಲ್ಲು, ನಾರಣಪ್ಪನ ಕೆಚ್ಚು ಬತ್ತಳಿಕೆ ಬೆಲ್ಲು, ಕನ್ನಡವ ಕೊಲ್ಲುವ ಮುನ್ನ ಓ ನನ್ನ ಕೊಲ್ಲು. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಅದೇ ಸಹ್ಯಾದ್ರಿ. ಕನ್ನಡಕ್ಕಾಗಿ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಡೆತ್ತು, ಅಲ್ಲಿ ಪಾಂಚಜನ್ಯ ಮೂಡುತ್ತದೆ. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು, ಇಂದು ಅದೇ ಗೋವರ್ಧನ ಗಿರಿಧಾರಿಯಾಗುತ್ತದೆ. ಹೀಗೆಲ್ಲ ಏನಕ್ಕೆ ಕೇಳ್ತಾ ಇದ್ದೀನಿ ಅನ್ಕೊಳ್ತೀರಾ? ಇಂದಿನ ಪರಿಸ್ಥಿತಿ ಕನ್ನಡಕ್ಕೆ ಮತ್ತು ಕನ್ನಡ ಭಾಷೆಗೆ ಬಂದಿರತಕ್ಕಂಥ ನೋಡೋದು ಎಲ್ಲ ಮತ್ತೆ ಜ್ಞಾಪಕ ಬರುತ್ತೆ. ಯಾಕಂದ್ರೆ ಇಂತಹ ಮಹನೀಯರುಗಳು ಒಂದು ಕಾಲದಲ್ಲಿ ಕನ್ನಡಕ್ಕಾಗಿ ಸಾಕಷ್ಟು ಹೋರಾಟ ಮಾಡಿ ಕನ್ನಡ ಭಾಷೆಯನ್ನು ಬೆಳೆಸಿದ್ರು. ಇಂದು ಅದು ಬಹಳ ವಿಷಾದನೀಯ ಪರಿಸ್ಥಿತಿಯಲ್ಲಿದೆ, ಅದರಲ್ಲೂ ಬೆಂಗಳೂರಿನಂತ ಮಹಾನಗರಗಳಲ್ಲಿ. ಈ ಎಲ್ಲದರ ಮಧ್ಯೆ ಕೆಲವು ಸರಿ ನಾವು ಮಾಡುವಂತ ಕೆಲಸ ಭಾಷೆಗೆ, ದೇಶಕ್ಕೆ, ನಾಡು ನುಡಿಗಾಗಿ ಮಾಡುವಂತ ಕೆಲಸಗಳು ಎಲ್ಲೋ ಒಂದು ಕಡೆ ರೆಕಗ್ನೈಸ್ ಆಗುತ್ತೆ ಅನ್ನೋದು ಬಹಳ ಬಹಳ ವಿಶೇಷವಾಗುತ್ತೆ. ಅಂತ ಒಂದು ಸಣ್ಣ ಉದಾಹರಣೆನ ಇನ್ಸಿಡೆಂಟ್ಲಿ ಡಿಸೆಂಬರ್ 29ನೇ ತಾರೀಕು ಕುವೆಂಪುರವರ ಜನ್ಮದಿನ ಆಯಿತು. ಆದ್ರೆ ಹಿಂದಿನ ದಿವಸ ಈ ಒಂದು ಸಣ್ಣ ಘಟನೆ ನಡೆಯಿತು. ಅದನ್ನ ನಿಮ್ಮ ಮುಂದೆ ತರೋಣ ಅನ್ನೋದಕ್ಕಾಗಿ ಈ ಒಂದು ಕಂಟೆಂಟ್ ಮಾಡ್ತಾ ಇದ್ದೀನಿ. ಮನ್ ಕಿ ಬಾತ್ ಸಾಮಾನ್ಯವಾಗಿ ತಾವೆಲ್ಲ ಕೇಳಿರ್ತೀರ ಅನ್ಕೊಳ್ತೀನಿ. ಈ ಸಾರಿಯ ಮನ್ ಕಿ ಬಾತ್ನಲ್ಲಿ ಕನ್ನಡಕ್ಕಾಗಿ ಕೆಲಸ ಮಾಡ್ತಾ ಇರೋ ಒಂದು ಸಣ್ಣ ಗುಂಪಿಗೆ ಪ್ರಧಾನಮಂತ್ರಿಗಳಿಂದ ಶ್ಲಾಘನೀಯ ಮತ್ತು ಪ್ರಶಂಸನೀಯ ನುಡಿಗಳು ಬಂತು ಅನ್ನೋದು ಬಹಳ ಬಹಳ ಮುಖ್ಯವಾದಂತ ವಿಷಯ. ಅದು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೇವಲ ನುಡಿಗಾಗಿ, ನಾಡಿಗಾಗಿ ದುಡಿತಾ ಇರತಕ್ಕಂಥ ಒಂದು ಸಣ್ಣ ಒಂದು ತಂಡ. ದುಬೈನಲ್ಲಿ ಸಾಮಾನ್ಯವಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಕನ್ನಡ ಸಂಘಟನೆಗಳು ಬಹಳ ಚುರುಕಾಗಿದ್ದಾವೆ ಮತ್ತು ಸಾಕಷ್ಟು ಕನ್ನಡ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ. ದುಬೈನಲ್ಲಿ ಒಂದು ಸಣ್ಣ ತಂಡ ತಮ್ಮ ಮಕ್ಕಳಿಗೆ, ಅಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ತಮ್ಮ ಮಕ್ಕಳು ಕನ್ನಡ ಕಲಿತಾ ಇಲ್ಲ ಅನ್ನೋ ಒಂದು ಸಣ್ಣ ವಿಷಯವನ್ನು ತಿಳ್ಕೊಂಡ್ರು. ಮತ್ತೆ ಅದಕ್ಕಾಗಿ ಏನಾದ್ರು ಮಾಡಬೇಕು ಅಂತ ಹೇಳಿ ಪ್ರತಿ ವೀಕೆಂಡ್ಸ್ ನಲ್ಲಿ ಕನ್ನಡ ಭಾಷೆಯನ್ನ ಕಲಿಸ್ಕೊಡ್ತಾರೆ. ಅಲ್ಲಿ ಉಳ್ಕೊಂಡಿರೋ ಜನರ ಮಕ್ಕಳಿಗಾಗಿ. ಅವರು ಬೇರೆ ಎಲ್ಲ ಕಲಿತಾರೆ, ಆದ್ರೆ ಕನ್ನಡ ಭಾಷೆಯನ್ನು ಕಲಿಯಕ್ ಆಗ್ತಿಲ್ಲ ಅನ್ನೋದಕ್ಕೋಸ್ಕರ ಕನ್ನಡ ಭಾಷೆಯನ್ನ ಸಪರೇಟ್ ಆಗಿ ಅವರು ಕಲಿಸ್ತಾ ಇದ್ದಾರೆ. ಇದು ಸುಮಾರು ಕಳೆದ ಒಂದು 10 ವರ್ಷದಿಂದ ನಡೀತಾ ಇರೋಂಥ ಕಾರ್ಯಕ್ರಮ. ಪ್ರತಿ ವೀಕೆಂಡ್ಸ್ ಅಲ್ಲಿ ಅವರು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ತಮ್ಮ ಪರ್ಸನಲ್ ಟೈಮ್ ನ ತೆಗೆದು ಈ ಕೆಲಸಕ್ಕಾಗಿ ವಿನಿಯೋಗಿಸ್ತಾರೆ ಮತ್ತು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅಂತ ಒಂದು ಕಾರ್ಯಕ್ರಮ ಈ ಸಾರಿಯ ಮನ್ ಕಿ ಬಾತ್ ನಲ್ಲಿ ಪ್ರಧಾನಮಂತ್ರಿಗಳಿಂದ ರೆಕಗ್ನೈಸ್ ಆಯಿತು ಮತ್ತೆ ಅವರು ಅದನ್ನ ಮಾತನಾಡಿದ್ರು ಅನ್ನೋದು ಒಂದು ವಿಶೇಷ. ಅದನ್ನ ಮೊದಲು ಕೇಳ್ಕೊಂಡು ಬನ್ನಿ, ಆಮೇಲೆ ಮತ್ತೆ ಹೇಳ್ತೀನಿ ನಾನು. साथियों, अपनी जड़ों से जुड़े रहने के ये प्रयास सिर्फ भारत तक सीमित नहीं है. दुनिया के अलग अलग कोनों और वहां बसे भारतीय भी अपनी भूमिका निभा रहे हैं. एक और उदाहरण जो हमें देश से बाहर ले जाता है, ये जगह है दुबई. वहां रहने वाले कन्नड़ा परिवारों ने खुद से एक जरूरी सवाल पूछा. हमारे बच्चे टेक वर्ल्ड में आगे तो बढ़ रहे हैं, लेकिन कहीं
वो अपनी भाषा से दूर तो नहीं हो रहे हैं। यहीं से जन्म हुआ कन्नड़ा पाठशाले का, एक ऐसा प्रयास जहां बच्चों को कन्नड़ा पढ़ना, सीखना, लिखना और बोलना सिखाया जाता है। आज इससे 1000 से ज्यादा बच्चे जुड़े हैं। वाकई कन्नड़ा नाडु नुड़ी नम्मा हेम्मे, कन्नड़ा की भूमि और भाषा हमारा गर्व है। एक कहावत है, जहां चा वहां। ಹೀಗೆ ಅವರು ತಮ್ಮ ಭಾಷಣದಲ್ಲಿ ಈ ಒಂದು ಸಣ್ಣ ತಂಡದ ಬಗ್ಗೆ ಕೆಲವು ಒಳ್ಳೆ ಮಾತುಗಳನ್ನು ಆಡಿದ್ರು. ಬಹಳ ಪ್ರೋತ್ಸಾಹ ನೀಡುವಂತ ಮತ್ತು ಉತ್ತೇಜನ ನೀಡುವಂತ ಒಂದು ನುಡಿಗಳಾಗಿತ್ತು. ಯಾಕಂದ್ರೆ ಒಬ್ಬ ದೇಶದ ಪ್ರಧಾನಿ ಯಾವುದೋ ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಒಂದು ಸಣ್ಣ ತಂಡ ಒಂದು ಸಣ್ಣ ಕೆಲಸ ಮಾಡ್ತಾ ಇರೋದನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ವಿಶೇಷ. ಸೊ ಹಾಗಾಗಿ ನಾನು ದುಬೈನಲ್ಲಿ ಸುಮಾರು ಜನ ಜೊತೆ ಮಾತಾಡಿದೆ. ಅವರೆಲ್ಲರೂ ಬಹಳ ಖುಷಿ ಪಟ್ರು. ಅವರೆಲ್ಲರೂ ಹೇಳೋದೇನಂತ, ಇಂಥದ್ದೊಂದು ಕಾರ್ಯಕ್ರಮವನ್ನು ರೆಕಗ್ನೈಸ್ ಆಗಿದ್ದೇ ಒಂದು ವಿಶೇಷ ಅಂತ ಹೇಳಿ, ಮತ್ತೆ ಅದು ಇನ್ನೂ ಮಾಡೋದಕ್ಕೆ, ಈ ತರ ಕೆಲಸ ಮಾಡೋದಕ್ಕೆ ಸ್ಫೂರ್ತಿ ಅಂತ ಹೇಳ್ತಾ ಇದ್ರು. ಕುವೆಂಪುರವರ ಈ ಎಲ್ಲ ಮಾತುಗಳು ಆಗ ನನಗೆ ಮತ್ತೆ ಮತ್ತೆ ಅನುರಣಿಸ್ತಾ ಇತ್ತು. ಯಾಕಂತಂದ್ರೆ ಅವರು ಯಾವುದೋ ಕಾಲದಲ್ಲಿ ಇದ್ದು ಯಾವುದೋ ಕಾಲದಲ್ಲಿ ಹೇಳಿದಂತ ಮಾತುಗಳು ಎಷ್ಟು ಆಪ್ಟ್ ಆಗಿದೆ ಅಂತ ಅನ್ನೋದು ಒಂದಾದ್ರೆ, ಅವರು ಮತ್ತೊಂದು ಹೇಳಿದ್ರು ಏನಂತಂದ್ರೆ, ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರೀರ, ಹೊರ ನುಡಿಯ ಹೊರೆಯಿಂದ ಕುಸಿದು ಕುಗ್ಗಿ, ರಾಜ ನುಡಿಯೆಂದೊಂದು ರಾಷ್ಟ್ರ ನುಡಿಯೆಂದೊಂದು ದೇವ ನುಡಿಯೆಂದೊಂದು ಹತ್ತಿ ಜಗ್ಗಿ, ನೀರ ನಿಟಿಲೆಂದು ಮುದಿ ಮೂಳೆ ಮುರಿಯುತ್ತಿದೆ, ಕನ್ನಡಮ್ಮನ ಬೆನ್ನು ಬಳುಕಿ ನುಗ್ಗಿ ಅಂತ. ಎಂತ ಮಾತು ಅಂದ್ರೆ, ನಮ್ಮ ಕನ್ನಡದ ಭಾಷೆ ಈಗಿನ ಪರಿಸ್ಥಿತಿಯಲ್ಲಿ ಇರೋದಂತ ಇದ್ದಂಥ ಪರಿಸ್ಥಿತಿ ಮತ್ತು ಇರುವಂತ ಪರಿಸ್ಥಿತಿ ಈಗ ಆಗಿದೆ. ಕನ್ನಡಮ್ಮ ನಿಜವಾಗ್ಲೂ ಎಲ್ಲಾ ಕಡೆಯಿಂದನೂ ನುಜ್ಜುಗುಜ್ಜಾಗ್ತಾ ಇದ್ದಾರೆ. ಅದನ್ನ ತಡೆದು ಮತ್ತೆ ಅವಳಿಗೆ ಶಕ್ತಿ ತುಂಬುವಂತ ಕೆಲಸ ಇಂಥ ಒಂದು ತಂಡಗಳು ಮತ್ತೆ ಮತ್ತೆ ಮಾಡ್ತಾ ಇರ್ತವೆ. ಇಂಥ ಸಾವಿರಾರು ಜನಗಳು ಕನ್ನಡಕ್ಕಾಗಿ ದುಡಿಯೋ ತನಕ ಕನ್ನಡಕ್ಕೆ ಯಾರು ಏನು ಮಾಡೋದಕ್ಕಾಗಲ್ಲ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇಷ್ಟು ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಶ್ರೀರಾಮ್ ನಾಗೇಂದ್ರ ಅವ್ರು ಹೇಳ್ದಾಗೇನೆ ನಮ್ಮಲ್ಲೂ ನಡೀತಾ ಇದೆ. ಕನ್ನಡ ಸ್ಕೂಲ್ ಇಲ್ಲಿ 1000 ಜನ ಇಲ್ಲದೆ ಇರ್ಬೋದು, 100 ಜನ ಅಂತೂ ಇಲ್ಲಿ ನಾನು ಕಲಿತಾ ಇದ್ದಾರೆ. ನೀವು ಹೇಳೋದು ಕರೆಕ್ಟ್ ಶ್ರೀನಿವಾಸ್. ನಾನು ಈ ಪ್ರೋಗ್ರಾಮ್ ಇದು ಮೋದಿ ಅವರ ಮನ್ ಕಿ ಬಾತ್ ಕೇಳಿದಾಗ ಅನ್ಕೊಂಡೆ, ಈ ದುಬೈನಲ್ಲಿ ಕನ್ನಡಿಗರು ಮಾಡ್ತಾ ಇರೋ ಕೆಲಸ ಶ್ಲಾಘನೀಯ ಅಂತ. ಆವಾಗ ನಮ್ಮಲ್ಲಿ ಕನಕಪುರ ನಾರಾಯಣ ಅವರು ಸಿಡ್ನಿ ಕನ್ನಡ ಶಾಲೆ ನಡೆಸ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ. ಅದು ವಾಟಲ್ ಗ್ರೋವ್ನಲ್ಲಿ ನಡೆಸ್ತಾರೆ. ಐ ಥಿಂಕ್ ಸಂಡೇಸ್ ನಡೆಸ್ತಾರೆ ಅಂತ ಕಾಣುತ್ತೆ. ಈಗ ಟುಂಗಾಬಿನು, ಮುಂಚೆ ವಾಟಲ್ ಗ್ರೋವ್ನಲ್ಲಿ ಇತ್ತು, ಈಗ ಟುಂಗಾಬಿಲಿ. ಆಮೇಲೆ ಅವರು ಹೊರನಾಡ ಚಿಲ್ಮೆ ಅಂತ ಒಂದು ಕನ್ನಡ ಜರ್ನಲ್ ಕೂಡ ತರ್ತಾ ಇದ್ದಾರೆ. ಸುಮಾರು 150 ಎಡಿಷನ್ ಬಂದಿದೆ ಆಗ್ಲೇ. ಅದಕ್ಕೆ ನಾನು ಅವರಿಗೆ ಇದನ್ನ ಕಳಿಸಿ ಹೇಳಿದಾಗ, ನೋಡಿ ಈಗ ನಿಮ್ಮ ಪ್ರೋಗ್ರಾಮ್ ಕೂಡ ಪ್ರಧಾನಮಂತ್ರಿ ಅವ್ರ ಗಮನಕ್ಕೆ ಬರೋ ಟೈಮ್ ಬಂದಿದೆ ಅಂತ ಹೇಳಿದೆ. ಅದಕ್ಕೆ ಅವರು ನೋಡಿ, ಇದು ದುಬೈನಲ್ಲಿ ಕನ್ನಡಿಗರು ಸುಮಾರು ಜನ ಇರೋರು ಅಲ್ಲೇ ಇರೋಕ್ಕೆ ಆಗಲ್ಲ. ಅವರು ಇಲ್ಲಿಂದ ಹೋಗಿರ್ತಾರೆ, ಭಾರತ ದೇಶದಿಂದ ಹೋಗಿರ್ತಾರೆ, ಅವರು ವಾಪಸ್ ಹೋಗಬೇಕು. ಅವಾಗ ಮಕ್ಕಳು ವಾಪಸ್ಸು ಈ ಭಾರತ ದೇಶಕ್ಕೆ ಹೋಗಿ ಅಥವಾ ಕರ್ನಾಟಕಕ್ಕೆ ಹೋಗಿ ಅಲ್ಲಿ ಮತ್ತೆ ಬೆಳಿಬೇಕು. ಆದ್ರಿಂದ ಅವ್ರಿಗೆ ಕನ್ನಡ ಕಲಿಯೋ ಒಂದು ಅವಶ್ಯಕತೆ ಇರುತ್ತೆ. ಆದ್ರೆ ಇಲ್ಲಿರೋರಿಗೆ ಮಕ್ಕಳಿಗೆ, ಎಷ್ಟೋ ಜನ ಮಕ್ಕಳಿಗೆ ಅವ್ರೇನ್ ಭಾರತಕ್ಕೆ ಹೋಗೋ ಉದ್ದೇಶ ಇರಲ್ಲ. ಆದ್ರಿಂದ ಅವ್ರು ಕನ್ನಡ ಕಲಿಯೋ ಅವಶ್ಯಕತೆನೇ ಇರಲ್ಲ. ಅಂಥದ್ರಲ್ಲೂ ಮಕ್ಕಳು ಬಂದು ಈಗ ಇಲ್ಲಿ ಕನ್ನಡ ಕಲಿತಿರೋದು ಒಂದು ಒಳ್ಳೆ ಶ್ಲಾಘನೀಯ. ಅದೇನೋ ಸರಿ, ಆದ್ರೆ ಇದು ಅವಶ್ಯಕತೆಯ ಸಲುವಾಗಿ ಕಲಿತಾ ಇದಾರೋ ಅಥವಾ ಇಷ್ಟಪಟ್ಟು ಕಲಿತಾ ಇದಾರೋ ಅದನ್ನ ಅಲ್ಲ. ಇಲ್ಲಿ ಇಷ್ಟಪಟ್ಟು ಕಲಿತಾ ಇದ್ದಾರೆ. ಅಲ್ಲ, ಅಲ್ಲೂ ಅಷ್ಟೇ, ಅಲ್ಲೂ ಇಷ್ಟಪಟ್ಟು ಕಲಿತಿರ್ಬೋದು. ಆದ್ರೆ ಅಲ್ಲಿ ಅವಶ್ಯಕತೆ ಇಲ್ಲಿಗಿಂತ ಜಾಸ್ತಿ ಇದೆ. ಹಾಗೆ ಹೀಗೆ ಹೇಳ್ತಾ ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳೋಣ. Looking to capture unforgettable moments from above? Discover Enoid Drone Hire Services in Sydney. Whether it's your wedding day, a special event, or any personal celebration, our expert pilots are here to help. With breathtaking aerial shots, we turn your memories into stunning visuals that you'll cherish forever. Elevate your event with 2RRR sponsor Enoid Drone Services, where we turn moments into magic. For all inquiries, including rentals,
go to info@enord.com.au. Wanting to learn more about local events for children and families? Sign up for the Playful Lane Cove Children and Families newsletter. Each monthly newsletter features upcoming events, local playgroup information, and relevant council programs and initiatives. For more information, visit lanecove.nsw.gov.au/enews. This is Mitch Granger, letting you know to catch the best blues in the world on Smokestack Lightning from 10 p.m. every Monday and Thursday here on 2RRR 88.5 FM, your local sound. Here she comes walking down the avenue. ಈಗ ಮಹನೀಯರೇ ಏನು ಹೇಳ್ತೀರಾ, ಒಂಚೂರು ಹಾಡು, ಒಂದು ಸ್ವಲ್ಪ ಹೊಸ ವರ್ಷದ ಒಂದು ಹಾಡು ಒಂದು ಸ್ವಲ್ಪ ಕೇಳೋಣ. ಕೇಳೋಣ. ಆಮೇಲಿಂದ ನಮ್ಮ ಶಶಿಕಾಂತ್ ಅವರ ಹಾಸ್ಯ ಅಂಕಣ ಅಂತಲೇ ಹೇಳಿ, ಹಾಸ್ಯ ಅಂಕಣ ಕೇಳೋಣ. ಬಹಳ ಚೆನ್ನಾಗಿದೆ ಈ ಹಾಡು, ತುಂಬಾನೇ ಚೆನ್ನಾಗಿದೆ. ಬೇಕಾದ್ರೆ ತಿರ್ಗಾ ಕೇಳೋಣಂತೆ, ಅದಕ್ಕೇನಿಲ್ಲ. ಈಗ ಇವತ್ತಿನ ಕಾರ್ಯಕ್ರಮದ ಒಂದು ಮುಖ್ಯ ಭಾಗಕ್ಕೆ ಬರೋಣ. ನೋಡಿ ಶ್ರೋತೃಗಳೇ, ನಾವು ದೇವರ ಪೂಜೆ, ಭಜನೆ, ವಿಷ್ಣು ಸಹಸ್ರನಾಮ ಪಾರಾಯಣ ಇತ್ಯಾದಿಗಳಿಗೆ ಹೋಗ್ತಾನೆ ಇರ್ತೀವಿ ಯಾವಾಗ್ಲೂ. ಆದರೆ ನಮ್ಮ ಗಮನ ಎಷ್ಟರ ಮಟ್ಟಿಗೆ ಅಲ್ಲಿ ಕೇಂದ್ರೀಕೃತವಾಗಿರುತ್ತೆ ಯಾರಿಗೂ ಗೊತ್ತು. ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಈಗ ನಮ್ಮ ಶಶಿಕಾಂತ್ ಅವರು. ಶಶಿಕಾಂತ್ ಅವರೇ, ದಯವಿಟ್ಟು. ಖಂಡಿತ. ನಮಸ್ಕಾರ ಶ್ರೋತೃಗಳೇ, ನಾನು ಪರಮ ಭಕ್ತ ಶಶಿಕಾಂತ ಮಾತಾಡ್ತಾ ಇರೋದು. ಇಂದು ನಮ್ಮ ಮನದಾಳದ ಭಕ್ತಿ ಎಂಬ ಒಂದು ಲಘು ಕಿರು ಹರಟೆಯನ್ನ ಪ್ರಸ್ತುತಪಡಿಸುವ ಧೈರ್ಯ ಮಾಡ್ತಾ ಇದ್ದೀನಿ. ನಾನು ಆಸ್ಟ್ರೇಲಿಯಾಗೆ ಬಂದು ಸುಮಾರು 26 ಸಂವತ್ಸರಗಳೇ ಕಳೆಯುತ್ತಾ ಬರುತ್ತಿದ್ದೇನೆ. ಇಲ್ಲಿಗೆ ಬಂದಾಗಿನಿಂದ ಬೇಕೋ ಬೇಡವೋ ಒಂದಲ್ಲ ಒಂದು ರೀತಿ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಒಂದು ವಾಡಿಕೆಯೇ ಆಗಿ ಹೋಗಿದೆ. ಅದು ಯಾವುದೋ ಭಜನೆಯೇ ಆಗಿರಬಹುದು, ಅಥವಾ ಯಾವುದೋ ಹಿಂದಿನ ಯುಗದ ಮಹಾನುಭಾವರ ಹುಟ್ಟುಹಬ್ಬವೋ, ಪ್ರವಚನವೋ, ಸಹಸ್ರನಾಮವೋ ಕೂಡ ಆಗಿರಬಹುದು, ಅಥವಾ ಯಾರಾದರೂ ಪರಮ ಭಕ್ತರ ಮನೆಯಲ್ಲಿ ಪೂಜೆಯೋ, ಮಂಗಳಾರತಿಯೋ, ಅಥವಾ ದೇವಸ್ಥಾನದಲ್ಲಿ ಇನ್ನಾವುದೋ ಒಂದು ಭಕ್ತ ಕಾರ್ಯಕ್ರಮವೋ ಕೂಡ ಆಗಿರಬಹುದು. ನೂರಾರು ಜನರನ್ನು ಆಮಂತ್ರಿಸಿದ ಮೇಲೆ ಇದು ಒಂದು ಭಕ್ತರ ಸಂತೆಯೇ ಸರಿ ಅಂತ ಹೇಳ್ಬೋದು. ಈ ತರಹದ ಭಕ್ತ ಕಾರ್ಯಕ್ರಮಗಳನ್ನು ಆಗಾಗ ಏರ್ಪಡಿಸಲಾಗುತ್ತದೆ. ಸಿಂಹಿಣಿ ಹೆಂಗಸರ ಮತ್ತು ಅವರ ಹಿಂದೆ ಗಂಡ ಎನಿಸಿಕೊಂಡಿರುವ ಮೂಕ ಪ್ರಾಣಿಯ ಜತೆಯಲ್ಲಿ ಕೆಲ ಸಲ ಇಲ್ಲಿಯೇ ಹುಟ್ಟಿದ ಅಥವಾ ಇಲ್ಲಿಯೇ ಬೆಳೆದ 2ನೇ ಪೀಳಿಗೆಯ ಮಕ್ಕಳು ಕೂಡ ಹಾಜರಿರುತ್ತಾರೆ, ಸಾಧಾರಣವಾಗಿ ಅವರ ಇಚ್ಛೆಗೆ ವಿರುದ್ಧವಾಗಿ. ಸರಿ, ಪರವಾಗಿಲ್ಲ ಬಿಡಿ, ಏನೋ ಮಕ್ಕಳು ಹಾಡು ಹೇಳ್ತಾ ಇದ್ದಾರೆ, ಇದನ್ನೆಲ್ಲ ತಡ್ಕೊಳ್ಳೋಣವಂತೆ. ಆದರೆ ಈ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಫಲವಾಗಿ ಯಾರಲ್ಲಾದರೂ ಕಿಂಚಿತ್ತಾದರೂ ಆಧ್ಯಾತ್ಮಿಕ, ತಾತ್ವಿಕ ಅಥವಾ ಸಾಮಾಜಿಕ ಬೆಳವಣಿಗೆ ಆಗಿದೆಯೇ? ಅದು ಗೊತ್ತಿಲ್ಲ ನನಗೆ, ಆಗಿದೆಯೋ ಇಲ್ವೋ ಅಂತ. ಆದರೂ ಅಸೂಯೆ, ಅದೇ ಮೇಲ್ಗೈ ನೀತಿ, ಬೇರೆಯವರನ್ನು ನೋಡಿ ಅಳೆಯುವುದು, ಬೇರೆಯವರ ಬಗ್ಗೆ ಅವರ ಹಿಂದೆ ಅಗ್ಗವಾಗಿ ಕೀಳಾಗಿ ಮಾತನಾಡುವುದು ಯಾವುದೂ ಕಮ್ಮಿ ಅಂತೂ ಆಗಿಲ್ಲ. ಈ ಚಾಳಿಗಳನ್ನು ಭಜನೆ ಅಥವಾ ಪೂಜೆ ಮಾಡುವಾಗಲೂ ಬಿಡುವುದಿಲ್ಲ ನಾವು. ಇಷ್ಟು ಅಳ್ಳಕವಾಗಿ ಮತ್ತು ಇಷ್ಟು ಖಾರವಾಗಿ ಇದರ ವಿಚಾರ ಮಾತನಾಡಿದ ಮೇಲೆಯೂ ನಾನು ಇದೇ ಭಜನೆ, ಪೂಜೆ, ಪ್ರವಚನಗಳಲ್ಲಿ ಇಂದಿಗೂ ಏಕೆ ಪಾಲ್ಗೊಳ್ಳುತ್ತೇನೆ ಎಂಬುದು ಒಂದು ಮೂಲಭೂತ ಪ್ರಶ್ನೆಯಾಗಿ ಕಾಡುತ್ತಿದೆ ನನಗೆ. ನಾನು ಅದರ ವಿಚಾರ ಸ್ವಲ್ಪ ಯೋಚನೆ ಮಾಡಿ ಈ ಕೆಳಗೆ ಉಲ್ಲೇಖಿಸಿರುವಂತೆ ಹಲವಾರು ಅತ್ಯಂತ ಸೂಕ್ಷ್ಮ ಮತ್ತು ಸೂಕ್ತ ಕಾರಣಗಳಿವೆ ಅಂತ ಮನದಟ್ಟಾಗಿದೆ ನನಗೆ. ಇದನ್ನು ಕೇಳಿದ ಮೇಲೆ ನೀವೇ ನಿರ್ಧರಿಸಿ ನಾನು ಮಾಡ್ತಿರುವುದು ಸರಿಯೋ ತಪ್ಪೋ ಎಂದು. ಮೊದಲನೇದಾಗಿ, ಗಂಡ ಹೆಂಡತಿ ಶನಿವಾರ ಸಾಯಂಕಾಲ ಆಗಲಿ ಅಥವಾ ಭಾನುವಾರ ಅಥವಾ ರಜೆ ದಿನ ಆಗಲಿ ಮನೆಯಲ್ಲಿ ಅವರವರ ಐಫೋನು ಅಥವಾ ಐಪ್ಯಾಡ್ನಲ್ಲಿ ತಲೆ ಮುಳುಗಿಸಿ ಕೂರುವುದು ಅಥವಾ ಸುಮ್ಮನೆ ಬೇಡದಿರುವ ಮಾತಾಡಲು ಹೋಗಿ ಅನಾವಶ್ಯಕವಾಗಿ ಯಾವುದಾದರೂ ವಾಗ್ವಾದಕ್ಕೆ ಸಿಕ್ಕಿ ಬೀಳುವುದಕ್ಕೆ ಹೋಲಿಕೆ ಮಾಡಿದರೆ ಈ ನೀರಸವಾದ ಪೂಜೆ ಅಥವಾ ಭಜನೆ ಅಥವಾ ಪ್ರವಚನನು ಅತ್ಯಂತ ಆಕರ್ಷಕವಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ಅಲ್ಲದೆ ಮದುವೆಯಾಗಿ ಕೆಲ ವರ್ಷಗಳು, ಕೆಲ ತಿಂಗಳುಗಳು ಆದ ಮೇಲೆ ಪರಸ್ಪರ ಮಾತನಾಡಲು ಸಹ ಏನಿರುತ್ತದೆ ನೀವೇ ಹೇಳಿ. ಹಾಗೂ ಈ ಸಂದರ್ಭಗಳಲ್ಲಿ ಹಲವಾರು ನಮ್ಮ ಸ್ನೇಹಿತರು ಕೂಡ ಹಾಜರಿರ್ತಾರೆ ಅಲ್ಲವೇ? ಅದೊಂದು ಇನ್ನೊಂದು ಅಟ್ರಾಕ್ಷನ್ ಅಲ್ಲಿ.
ಅದಾದ್ಮೇಲೆ ನಾವು ಈ ಸರಳವಾದ ಪ್ರಸಾದ ಎಂದು ಏನನ್ನು ಕರೆಯುತ್ತೇವೋ ಅದು ಅತ್ಯಂತ ಆಕರ್ಷಕವಾದ ಒಂದು ಭರ್ಜರಿ ಔತಣವಾಗಿ ಮಾರ್ಪಡಿಸಿಕೊಂಡು ಅದರಲ್ಲಿ ಹಲವಾರು ಕುರುಕುಲು ತಿಂಡಿ, ಸಿಹಿ ತಿಂಡಿ ಸೇರಿದಂತೆ ಅನೇಕಾನೇಕ ಥರಾವರಿ ಭಕ್ಷ್ಯ ಭೋಜನಗಳಿಂದ ಅಲಂಕೃತವಾಗಿರುತ್ತದೆ. ಇನ್ನು ಮನೆಯಲ್ಲಿ ಕುಳಿತಿದ್ದರೆ ಈ ತರಹದ ಊಟ ಉಪಚಾರ ಕನಸಲ್ಲೇ ಮಾತ್ರ ನೋಡಿ ಸಮಾಧಾನ ಪಟ್ಕೋಬೇಕಾಗತ್ತೆ. ಹೌದು ಅಲ್ವ, ನೀವು ಹೇಳಿ. ಅಷ್ಟೇ ಅಲ್ಲ, ವನಿತೆಯರಿಗೆ ಮತ್ತು ಅವರವರ ಪತಿಗಳಿಗೆ ಈ ಸಮಾರಂಭಗಳು, ಕ್ಷಮಿಸಿ, ಪೂಜೆ ಭಜನೆಗಳು ತಾವು ಭಾರತದಿಂದ ತಂದಿರುವ ಭರ್ಜರಿ ಮತ್ತು ದುಬಾರಿ ಸೀರೆ, ಉಡುಪು, ಆಭರಣಗಳನ್ನು ಧರಿಸಿ ಹಲವಾರು ಭಂಗಿಯಲ್ಲಿ ಹಲವಾರು ವನಿತೆಯರ ಮತ್ತು ಅವರವರ ಪತಿಗಳ ಜೊತೆ ನಕ್ಕು ನಲಿಯುತ್ತಿರುವ ಫೋಟೋ ತೆಗೆದುಕೊಂಡು ಅವುಗಳನ್ನು ಫೇಸ್ಬುಕ್ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ವಾಟ್ಸ್ಆ್ಯಪ್ ಮಾಧ್ಯಮದಲ್ಲಿ ಪ್ರದರ್ಶಿಸುವ ಆಸೆ, ಪ್ರೇರೇಪಣೆ, ಬಯಕೆ ಪೂರ್ಣಗೊಳ್ಳುತ್ತದೆ. ಮತ್ತೆ ಈ ಅತ್ಯಂತ ಮುಖ್ಯವಾದ ಚಟುವಟಿಕೆಗಳಿಗೆ ಮತ್ತು ಪ್ರದರ್ಶನಕ್ಕೆ ಇಂತಹ ಸಂದರ್ಭಗಳಿಲ್ಲದೇ ಇದ್ದರೆ ಏನ್ ಗತಿ, ನೀವೇ ಹೇಳಿ. ನನ್ನ ಎಲ್ಲ ಸಾಮಾಜಿಕ ಚಟುವಟಿಕೆಗಳನ್ನು, ಉದಾಹರಣೆಗಾಗಿ ಕುಡಿತದ ಪಾರ್ಟಿನೇ ಆಗಲಿ, ರಜೆ ದಿನಗಳ ಔಟಿಂಗ್ ಆಗಲಿ, ಪಿಕ್ನಿಕ್, ವಾಕಿಂಗ್ ಗ್ರೂಪ್, ಫೇಸ್ಬುಕ್, ವಾಟ್ಸ್ಆ್ಯಪ್, ಜೋಕ್ ಗ್ರೂಪ್ ಇತ್ಯಾದಿ ಈ ಎಲ್ಲ ಗುಂಪುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಅದರಲ್ಲಿ ಒಂದು ಸಾಮಾನ್ಯ ಅಂಶ ಕಂಡುಬರುತ್ತದೆ. ಈ ಎಲ್ಲ ಗುಂಪುಗಳು ಭಜನೆ ಅಥವಾ ಪೂಜೆ ಗುಂಪುಗಳ ಸದಸ್ಯರಿಂದಲೇ ಉದ್ಭವವಾಗಿದೆ ಎಂದು ನೋಡಿ. ಸರಿ ಸ್ವಾಮಿ, ಭಜನೆ ಏನೋ ತುಂಬಾ ಬೋರಿಂಗು, ಇದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಆದರೆ ಈ ಭಜನೆ ಅಥವಾ ಪೂಜೆ ಮುಗಿಯುವ ವೇಳೆಗೆ ಹೇಗೋ ತಾಳ್ಮೆಯಿಂದ ಹಲ್ಲು ಕಚ್ಕೊಂಡು ತೆಪ್ಪು ಕುಳಿತಿದ್ರೆ ಅದಾದ್ಮೇಲೆ ಪ್ರಸಾದದ ವಿತರಣೆಯ ಹೆಸರಿನಲ್ಲಿ ಶುರುವಾಗುವ ಆಟಾಟೋಪಗಳ ಪರಿಸರ ಮತ್ತು ವಿಚಾರವೇ ಬೇರೆ. ಆಹಾ, ಎಂತೆಂಥ ಮಾತು ಕೇಳಿ ಬರುತ್ತದೆ ಅಂತೀರಾ. ಮನೆ ಅಥವಾ ಕಾರು ಕೊಳ್ಳಲು ಯಾವ ಬ್ಯಾಂಕ್ನಲ್ಲಿ ರಿಯಾಯಿತಿ ಬಡ್ಡಿ ದರದಲ್ಲಿ ಬಡ್ಡಿ ಸಿಗುತ್ತದೆ, ಮಗಳಿಗೆ ಯಾವ ವಿಶ್ವವಿದ್ಯಾನಿಲಯ ಉತ್ತಮ, ಯಾವ ಏಜೆಂಟ್ನಿಂದ ಕಮ್ಮಿ ದರದಲ್ಲಿ ವಿದೇಶಕ್ಕೆ ಟಿಕೆಟ್ ಸಿಗುತ್ತದೆ, ಇತ್ಯಾದಿ ಇತ್ಯಾದಿ. ಇದೆಲ್ಲ ಸ್ವಲ್ಪ ಸಪ್ಪೆನೆ ಅನ್ನಿ. ಇದಕ್ಕಿಂತಲೂ ಇನ್ನೂ ಖಾರವಾದ ಮತ್ತು ಮುಖ್ಯವಾದ ಚರ್ಚೆಯ ವಿಷಯಗಳೆಂದರೆ ಯಾರ ಮಗ ಯಾರ ಮಗಳ ಹಿಂದೆ ಬಿದ್ದಿದ್ದಾನೆ, ಯಾಕೆ ಆ ವಾರಗಿತ್ತಿಗಳು ಪರಸ್ಪರ ದ್ವೇಷ ಸಾಧಿಸುತ್ತಿದ್ದಾರೆ, ಅವನ ಮಗಳ ಮದುವೆಗೆ ಅವನ ಕಸಿನ್ ಯಾಕೆ ಬರಲಿಲ್ವಂತೆ, ಯಾರೊಡನೆ ಜಗಳ ಆಡಿದರು, ಆ ಸದಸ್ಯೆ ಇಂದು ಏಕೆ ಬರಲು ನಿರಾಕರಿಸಿದರು, ಇತ್ಯಾದಿ ಇತ್ಯಾದಿ ಎಂಬ ಸುದ್ದಿ ಸ್ವಾರಸ್ಯಗಳ ವಿನಿಮಯ ಆಗುತ್ತಿರುತ್ತದೆ. ಈ ವಿಚಾರ ವಿನಿಮಯ ಒಂದು ಕಡೆಯಲ್ಲಿ ಆಗುತ್ತಿದ್ರೆ ಇನ್ನೊಂದು ಕಡೆ ಮೋದಿ ಭಾರತವನ್ನು ಹೇಗೆ ಮುನ್ನಡೆಸಬೇಕು, ಟ್ರಂಪ್ ಎಫೆಕ್ಟ್ ಪ್ರಪಂಚದ ಮೇಲೆ ಯಾವ ಪರಿಣಾಮ ಬೀರುತ್ತಿದೆ, ಅಷ್ಟೇ ಅಲ್ಲದೆ ಈ ಮುಖಂಡರು ಹೇಗೆ ನಮ್ಮ ಮಾತನ್ನು ಕೇಳಿದರೆ ನಮ್ಮ ದೇಶ ಮತ್ತು ಪ್ರಪಂಚ ಉತ್ತಮವಾಗುವುದರಲ್ಲಿ ಸಂದೇಹವೇ ಇಲ್ಲ, ವಿರಾಟ್ ಕೊಹ್ಲಿ ಇನ್ನೂ ಆಡಬೇಕೋ ಅಥವಾ ನಿವೃತ್ತಿ ಆಗುವುದು ಲೇಸೋ, ಇತ್ಯಾದಿ ಇತ್ಯಾದಿ ಚರ್ಚೆಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ. ಅಲ್ಲ, ನಾನು ಈ ಥರದ ಒಂದೋ ಎರಡೋ ಗುಂಪಲ್ಲಿ ಇಲ್ಲದೇ ಇದ್ದರೆ ನನಗೆ ಈ ಎಲ್ಲ ಅತ್ಯಂತ ಮುಖ್ಯ ವಿಚಾರಗಳು ತಿಳಿಯುವುದಾದರೂ ಹೇಗೆ, ನೀವೇ ಹೇಳಿ. ಒಂಟಿ ಗೂಬಿಯಾಗಿ ಮನೆಯಲ್ಲೇ ಒಂದು ಮೂಲೆಯಲ್ಲಿ ಕುಳಿತಿದ್ರೆ ನಮ್ಮ ಸಮುದಾಯ ಮತ್ತು ನಮ್ಮ ಪ್ರಪಂಚ ಜ್ಞಾನವೇ ಇಲ್ಲದಾಗಿ ಹೋಗುತ್ತದೆ ಅಲ್ವೇ. ಅದಾದ್ಮೇಲೆ ಎಲ್ಲ ಸದಸ್ಯರು ಮಿಕ್ಕ ಸಮಯದಲ್ಲಿ ಯಾವ ಹೆಗ್ಗೆಯೂ ಇಲ್ಲದೆ ಚೆನ್ನಾಗಿ ಮಜಾ ಮಾಡಿದ ಮೇಲೆ ಹೇಗಾದರೂ ತಾವು ಒಬ್ಬ ಧರ್ಮನಿಷ್ಠ ಪ್ರಜೆ ಎಂದು ತೋರಿಸ್ಕೋಬೇಕೋ ಬೇಡವೋ, ನೀವೇ ಹೇಳಿ. ಈ ಪೂಜೆ, ಭಜನೆ ಅಥವಾ ಪ್ರವಚನದಲ್ಲಿ ಚಕ್ಕಲು ಮಟ್ಟಲು ಹಾಕಿ ಕಣ್ಣು ಮುಚ್ಚಿ ಕುಳಿತ ಮೇಲೆ ಭಕ್ತಿಯಿಂದ ತಲೆ ಅಲ್ಲಾಡಿಸುತ್ತಾ ಕುಳಿತರೆ ಮಾಡಿದ ಪಾಪಗಳನ್ನೆಲ್ಲ ತೊಳೆದುಕೊಂಡ ಭ್ರಮೆ ಮತ್ತು ಭಾವನೆ ಕೂಡ ಉಂಟಾಗುತ್ತದೆ. ಎಲ್ಲ ಭಕ್ತರಿಗೂ ಇನ್ನೊಂದು ತಡೆಯಲಾರದ ಸ್ವಯಂ ಪ್ರಚೋದನೆ ಏನಂದ್ರೆ ಹಾಡು ಹೇಳುವುದು. ಎಲ್ಲರೂ ಒಂದಲ್ಲ ಒಂದು ದಿವಸ ಒಬ್ಬ ಅತ್ಯಂತ ಪ್ರಸಿದ್ಧ ಗಾಯಕ ಅಥವಾ ಗಾಯಕಿ ಆಗುವ ಆಸೆ, ಕನಸು ಮಾತ್ರವಲ್ಲ, ಪ್ರಚಂಡ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ. ಅವರಿಗೆ ಹಾಡಲು ಬರುವುದೋ ಇಲ್ಲವೋ, ಬೇರೆಯವರು ಕೇಳಲು ಸಿದ್ಧರೋ ಇಲ್ಲವೋ, ಬೇರೆ ಎಲ್ಲರ ಕಿವಿಯ ಗತಿ ಏನಾದೀತೋ, ಈ ಸಣ್ಣ ಪುಟ್ಟ ಅಡಚಣೆಗಳನ್ನು ಸ್ವಲ್ಪ ಬದಿಗಿರಿಸಿ ದೇವರೇ ಕರುಣಿಸಿದ ಇಂತಹ ಸದಾವಕಾಶಗಳನ್ನು ಯಾರೂ ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಎಲ್ಲರ ಮನಸ್ಸಿನಲ್ಲೂ ತಾವು ಒಂದಲ್ಲ ಒಂದು ದಿವಸ MS ಸುಬ್ಬಲಕ್ಷ್ಮಿ ಅಥವಾ ಬಾಲ್ಮುರಳಿ ಅಥವಾ ಸದ್ಗುರು ಅವರನ್ನು ಮೀರಿಸುವ ಪ್ರತಿಭೆ ಇದೆ ಎಂದುಕೊಂಡಿರುತ್ತಾರೆ. ಇಂತಹ ಪ್ರತಿಭೆ ಮಿಂಚಲು ಒಂದು ಸರಿಯಾದ ಅವಕಾಶ ಬೇಕಲ್ವೇ? ಭಜನೆನೇ ಎಲ್ಲದಕ್ಕೂ ಒಳ್ಳೆಯದು. ಎಲ್ಲರಿಗೂ ತಮ್ಮ ಜೀವನದ ಪರಿಸ್ಥಿತಿ ಸುಧಾರಿಸಿ ಎಲ್ಲ ತರಹದಲ್ಲೂ ತಮ್ಮ ಜೀವನ ಸಾಂಗವಾಗಿ ಸಾಗುತ್ತಿದೆ ಎನ್ನಿ. ಈಗ ಅಂತಹ ಜೀವನಕ್ಕೆ ಎಲ್ಲಿ ಧಕ್ಕೆ ಉಂಟಾಗಿ ಎಲ್ಲಿ ಎಲ್ಲ ಏರುಪೇರಾಗುತ್ತದೋ ಎಂಬ ಭಯ ಒಳಗೊಳಗೆ ಶುರುವಾಗುತ್ತದೆ. ಈ ಭಯಕ್ಕೆ ಮದ್ದು, ಅಯ್ಯೋ ದೇವರೇ, ನಮ್ಮ ಜೀವನ ಹೀಗೆಯೇ ಸುಗಮವಾಗಿ ಮುಂದುವರಿಯಲಿ, ನಮಗೆ ಬೇರೆಯವರ ಕಣ್ಣು ತಾಕದಿರಲಿ, ನಮ್ಮೆಲ್ಲರ ಸ್ನೇಹಿತರಿಗಿಂತ ನಮ್ಮ ಜೀವನ ಹೆಚ್ಚು ಮುಂದುವರಿಯಲಿ ಎಂದ ಮನವಿಯನ್ನು ಆ ದೇವರಲ್ಲಿ ನಿರಂತರವಾಗಿ ಸಲ್ಲಿಸುತ್ತಿರುತ್ತಾರೆ.
ಇಂತಹ ಭಯದಿಂದ ಉದ್ಭವಿಸುವ ಮನವಿಗಳಿಗೆ ಈ ಪೂಜೆ, ಭಜನೆ, ಪ್ರವಚನ, ಭಕ್ತಿ ಒಂದು ಒಳ್ಳೆಯ ಮಾಧ್ಯಮ ಅಲ್ವೇ? ಇದೆಲ್ಲ ಇರಲಿ, ನನಗೆ ವೈಯಕ್ತಿಕವಾಗಿ ಇನ್ನೊಂದು ಅಭಿರುಚಿ ಏನಂದರೆ, ಇಂತಹ ಭಜನೆ, ಪೂಜೆ, ಪ್ರವಚನಗಳು ಒಂದು ಒಳ್ಳೆಯ ಮಾಧ್ಯಮವಾಗಿ ಮಾರ್ಪಟ್ಟಿವೆ. ನನ್ನ ಹೃದಯಕ್ಕೆ ಅತ್ಯಂತ ನಿಕಟವಾಗಿರುವ ಹವ್ಯಾಸವೆಂದರೆ ಒಂದು ಹೊಸ ಹೊಸ ಅಡಿಗೆಗಳನ್ನು ಪ್ರಯತ್ನಿಸುವುದು. ಇಂತಹ ಹವ್ಯಾಸದ ಪ್ರಯೋಗಗಳಿಗೆ ಇಂತಹ ಸಮಾರಂಭಗಳು ಒಂದು ಒಳ್ಳೆಯ ಅವಕಾಶವಾಗಿ ರೂಪುಗೊಂಡಿದೆ. ಅಂದಹಾಗೆ ಭಗವಂತನಿಗೆ ಬೆಳ್ಳುಳ್ಳಿ, ಈರುಳ್ಳಿಯಲ್ಲಿ ತಯಾರಿಸಿದ ಪ್ರಸಾದ ಆಗಲಿ ಅಥವಾ ಕರಿದ ತಿಂಡಿ ಆಗಲಿ ಅತ್ಯಂತ ಪ್ರಿಯವಾದದ್ದು ಅಂತ ನಮಗೆಲ್ಲ ಗೊತ್ತಿರೋ ವಿಚಾರನೇ ತಾನೆ. ನೋಡಿದರ, ನನ್ನ ದೇವರ ಮೇಲಿನ ಭಕ್ತಿ ಜೀವನದಲ್ಲಿ ಎಂತೆಂತಹ ಸದಾವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ ಮತ್ತು ನನ್ನ ಜೀವನವನ್ನು ಎಷ್ಟು ಸುಗಮ ಮತ್ತು ಹರ್ಷದಾಯಕವಾಗಿ ಮಾರ್ಪಡಿಸಿದೆ ಅಂತ. ನನ್ನ ಸಾಮಾಜಿಕ ಜೀವನ ಆನಂದಿಸಲು ಈ ಭಜನೆ, ಪೂಜೆ, ಪ್ರವಚನವೇ ಕಾರಣ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಅದಕ್ಕೆ ನಾನು ಹೇಳೋದು, ದೇವರು ದೊಡ್ಡವನು, ಭಕ್ತಿ ಇರಲಿ ಅಂತ. ಒಂದು ಕೊನೆಯ ಚುಟುಕ, ಹಲವಾರು ಭಜನೆ, ಪೂಜೆ ಅಂತಹ ಕಾರ್ಯಕ್ರಮದ ಹೊರಭಾಗದಲ್ಲಿ ಏನಾದರೂ ಅಕಸ್ಮಾತ್ ದೇವರ ಕರುಣೆ ಮತ್ತು ಸದಾವಕಾಶ ಒದಗಿ ಬಂದಲ್ಲಿ ಮಹನೀಯರು ಬೇರೆಯ ತರಹದ ತೀರ್ಥದ ವಿತರಣೆ ಮತ್ತು ಸೇವೆಯಲ್ಲಿ ಕೂಡ ನಿರತರಾಗಿರುತ್ತಾರೆ. ಇದಕ್ಕೆ ಹೆಚ್ಚು ಪ್ರೇರಣೆ ಅಥವಾ ಪ್ರಯತ್ನ ಏನು ಬೇಕಾಗಿರುವುದಿಲ್ಲ. ಬೇಕಾದ ಎಲ್ಲ ಮಾಲು, ಕುರುಕುಲು ತಿಂಡಿ ಸಮೇತ ಅವರವರ ಕಾರುಗಳ ಡಿಕ್ಕಿಯಲ್ಲೇ ಸಜ್ಜುಗೊಳಿಸಲಾಗಿರುತ್ತದೆ. ಈ ಬೇರೆ ತರಹದ ಧಾರ್ಮಿಕ ಕ್ರಿಯೆ ಬೇರೆ ತರಹದ ಮನಃಶಾಂತಿಯನ್ನು ತಂದುಕೊಟ್ಟಿರಬೇಕೇನೋ. ಆಹಾ, ನೋಡಿದಿರಾ ನಮ್ಮೆಲ್ಲರಿಗೂ ಪರಮಾತ್ಮನ ಮೇಲೆ ಎಂತಹ ಭಕ್ತಿ ಅಂತ. ಧನ್ಯವಾದ, ನಮಸ್ಕಾರಗಳು. ಅದ್ಭುತವಾಗಿತ್ತು ಶಶಿಕಾಂತ್. ಬಹಳ ಆಳವಾಗಿ ಯೋಚನೆ ಮಾಡಿ ಬರ್ದಿದ್ದೀರಾ ನೀವು. ಎಲ್ಲ ಏನ್ ಹೇಳ್ತಾರೆ, ಎಲ್ಲಾ ವಿಚಾರಗಳನ್ನ ಕವರ್ ಮಾಡಿದ್ದಾರೆ. ಎಲ್ಲ ಆಸ್ಪೆಕ್ಟ್ಸ್ ಇದರೊಳಗೆ ಆಗೋದು ಏನೇನು ಬಹಳ ಒಂಥರ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಅದನ್ನೆಲ್ಲ ಒಂದು ಹಾಸ್ಯದ ಲೇಪ ಇದೆ, ಅದು ಮುಖ್ಯ. ನಾನು ಹೇಳೋದಿಷ್ಟ, ನಾನು ಯಾಕೆ ಇಂಥ ಗ್ರೂಪ್ಗಳಲ್ಲಿ ಈಗಲೂ ಪಾಲ್ಗೊಳ್ತಾ ಇದ್ದೀನಿ, ಇಷ್ಟು ವರ್ಷ ಆದ್ಮೇಲೂ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಾದ್ಮೇಲೂ ಯಾತಕ್ಕೆ ಇದರೊಳಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ ಅನ್ನೋದು ಕಾರಣಗಳು ಹೇಳಿದೆ ನಾನು. ಹೌದು, ನೀವು ಹೇಳೋದು ಸರಿ. ಆದ್ರೂ ಕೆಲವು ಸಲ ಅನ್ಸುತ್ತೆ ಇದರಲ್ಲಿ ಯಾರಿಗಾದ್ರೂ ಅವರಿಗೆ ಒಂದು ಕಿಂಚಿತ್ ಮನಃಶಾಂತಿನೂ ಸಿಗುತ್ತೆ ಅಂತ ಕಾಣುತ್ತೆ ಇಂತರದ್ರೆಲ್ಲ ಬಂದು ಪಾರ್ಟಿಸಿಪೇಷನ್ ಎಲ್ಲ ಮಾಡಿದ್ರೆ. ಏನ್ ಮನೇಲಿ ಕೂತ್ಕೊಂಡು ಏನೇನೋ ಟಾಕ್ಸಿಕ್ ಯೋಚನೆಗಳನ್ನ ಮಾಡಕ್ಕಿಂತ ಅದ್ ಬಿಟ್ಟು ಫ್ರೆಂಡ್ಸ್ ಜೊತೆ ಕಾಲ ಕಳೆಯೋದು, ಇನ್ಯಾರ ಜೊತೆ ಲಘುವಾಗಿ ಮಾತಾಡ್ತಾ ಕಾಲ ಕಳೆಯೋದು, ಅದು ಮನಃಶಾಂತಿಗೆ ಅದೊಂದು ಕಾರಣ ಅಂತ ಹೇಳ್ತೀನಿ ನಾನು. ಸ್ವಲ್ಪ ಅದು ಎಂಡಾರ್ಫಿನ್ಸ್ ಜಾಸ್ತಿ ಮಾಡುತ್ತೆ ಅಂತ ಕಾಣುತ್ತೆ. ಆದ್ರಿಂದ ಒಂದು 4 ಜನದ ಜೊತೆ ಹೋಗಿ, ಅಂಡ್ ನೀವು ಇನ್ನೊಂದು ಹೇಳ್ದಂಗೆ ಎಷ್ಟೋ ಜನಕ್ಕೆ ಅವತ್ತಿನ ದಿನ ನಾವು ಅಡಿಗೆ ಮಾಡ್ಬೇಕಾಗಿಲ್ಲ, ನಮಗ್ ಬೇರೆ ಒಳ್ಳೊಳ್ಳೆ ಸಿಗತ್ತೆ ಅಂತ ಒಂದು ಇರುತ್ತೆ. ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೆ ಒಂದು ದಿನಾರು ರಿಲೀಫ್ ಸಿಗತ್ತಲ್ಲ. ಕಿಚನ್ ಕ್ಲೋಸ್ ಅಂತೀವಿ ನಾವು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಈಗ ನಮ್ಮ ಶ್ರೋತೃಗಳು ಏನ್ ಹೇಳ್ತಾರೆ ಕೇಳೋಣ. ಈಗ ಒಂದು ಸ್ಪಾನ್ಸರ್ ಸಂದೇಶ. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. 101 Music, an Australian production music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Are you interested in reducing toy waste and joining a toy library? Maybe you're looking to save money and connect with other families and children in the local community. Then visit the Lane Cove Toy Library at 47 Burns Bay Road, Lane Cove. Opening hours are Thursdays to Saturdays, 9:30 a.m. to 12 p.m. ಶ್ರೋತೃಗಳೇ, ಇದು ಸಿಡ್ನಿ ಕನ್ನಡವಾಣಿ 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ. ಈಗ ನಮ್ಮ ಗಣೇಶ್ ಪ್ರಸಾದ್ ಅವರು ಇಲ್ಲಿದ್ದಾರೆ. ಅವರು SIR ಬಗ್ಗೆ ಹೇಳಬೇಕು ಅಂತ.
ಇವಾಗ ಅವ್ರನ್ನ ಕೇಳೋಣ. ಗಣೇಶ್ ಪ್ರಸಾದ್ ಅವರೇ. ಖಂಡಿತ ಶ್ರೀನಿವಾಸ್. ಇದು ನೋಡಿ, ಭಾರತದಲ್ಲಿ ಈಗ ಪ್ರಚಲಿತ ಇರುವ ಒಂದು ವಿದ್ಯಮಾನ, ಇದು ಬರೀ ಈ ರಾಜಕೀಯ ವಿದ್ಯಮಾನ ಅಲ್ಲ, ಆದರೆ ಇದು ಭಾರತ ದೇಶದ ಈ ಗಣತಂತ್ರ ಇದೆಯಲ್ಲ, ಡೆಮಾಕ್ರಸಿ, ಅದಕ್ಕೆ ಮೂಲಭೂತವಾದ ಒಂದು ವಿದ್ಯಮಾನ ನಡೀತಾ ಇದೆ. ಭಾರತ ದೇಶ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಡೆಮಾಕ್ರಸಿ. 1.4 ಬಿಲಿಯನ್ ಜನ ಇದ್ದಾರೆ. ಅದರಲ್ಲಿ ಡೆಮಾಕ್ರಸಿ ಏನು, ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂಡ್ ಆಫ್ ದ ಪೀಪಲ್, ಹಂಗೆ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ನಡೀತಾ ಇದೆ. ಆಮೇಲೆ 1950ರಲ್ಲಿ ಭಾರತ ಗಣರಾಜ್ಯ, 50 ಜನವರಿ 26ರಲ್ಲಿ ಗಣರಾಜ್ಯ ಆದ್ಮೇಲಿಂದ ರೆಗ್ಯುಲರ್ ಆಗಿ ಎಲೆಕ್ಷನ್ಗಳು ಎಲ್ಲ ನಡೀತಾ ಇದೆ. ಭಾರತದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದ್ರೆ ಭಾರತೀಯ ಚುನಾವಣಾ ಆಯೋಗ, ಅದು ಈ ಎಲೆಕ್ಷನ್ ನಡೆಸೋಕ್ಕೆ, ಆಮೇಲೆ ಜನಗಣತಿ, ಅದಕ್ಕೆಲ್ಲ ಅಧಿಕಾರ ಹೊಂದಿದೆ. ಈ ಆಯೋಗ ಒಂದು ಸ್ವಲ್ಪ ಇಂಡಿಪೆಂಡೆಂಟ್ ಆಗೇ ಇರುತ್ತೆ. ಈ ಒಂದು ಅದು ಅಧ್ಯಕ್ಷರು ಚುನಾವಣಾ ಆಯೋಗ ಇವ್ರನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಓತ್ ಆಫ್ ಆಫೀಸ್ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ರು ಇದು ಮೋರ್ ಆರ್ ಲೆಸ್ ಇಂಡಿಪೆಂಡೆಂಟ್ ಆಫ್ ದ ಗವರ್ಮೆಂಟ್, ಹಾಗೆ ಇರುತ್ತೆ. ಈಗ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಏನು ಮಾಡಿದ್ದಾರೆ ಅಂತಂದರೆ, ಬೇಕಾದಷ್ಟು ಚುನಾವಣೆಗಳಾಗ್ತಾ ಇತ್ತು, ಇವರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ತಗೊಂಡು ಬಂದರು. ಆಮೇಲೆ ಈ ಚುನಾವಣೆ ನಡೆಯೋದ್ರಲ್ಲೂ ಭಾರತದಲ್ಲಿ 1.4 ಬಿಲಿಯನ್ ಜನ ಇದ್ದಾರೆ. ಅವ್ರದಲ್ಲಿ ಎಷ್ಟು ಜನ ವೋಟ್ ಮಾಡೋಕ್ಕೆ ಅರ್ಹ ಆಗಿರ್ತಾರೆ ಅವರೆಲ್ಲ ವೋಟ್ ಮಾಡಬೇಕು. ಹೋದ ವರ್ಷದ ವೋಟ್ನಲ್ಲಿ ಐ ಥಿಂಕ್ 850-900 ಮಿಲಿಯನ್ ಜನ ವೋಟ್ ಮಾಡಿದ್ರು. ಇವೆಲ್ಲ ಸುಸೂತ್ರವಾಗಿ ನಡೆಯಿತು. ಏನೋ ಒಂಥರ ಈ ಬೂತ್ ಕ್ಯಾಪ್ಚರಿಂಗು ಅದು ಇದು ಏನೂ ಆಗಲಿಲ್ಲ. ಇವೆಲ್ಲ ಆಗಬೇಕಾದ್ರೆ ಒಂದು ಈ ವೋಟರ್ ಲಿಸ್ಟ್ ಅಂತ ಏನಿರುತ್ತೆ ಅದೆಲ್ಲ ಚೆನ್ನಾಗಿರಬೇಕು. ಅದಕ್ಕೆ ಭಾರತೀಯ ಇದು ಚುನಾವಣಾ ಆಯೋಗ ಈ ಒಂದು SIR ಅಂತ ಒಂದು ತಗೊಂಡು ಬಂದಿದೆ. ಗಣೇಶ್ ಪ್ರಸಾದ್ ಅವರೇ, SIR ಅಂದ್ರೆ ಏನು? ಈ SIR ಅಂತಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಅಂದ್ರೆ ಈ ವೋಟರ್ ಲಿಸ್ಟ್ ಅಂತ ಏನಿರುತ್ತೆ, ವೋಟರ್ ರಿಜಿಸ್ಟ್ರೇಷನ್ ಲಿಸ್ಟು, ಅದು ಒಂದ್ಸಲ ಮಾಡಿರ್ತಾರೆ. ಆದ್ಮೇಲೆ ಅದು ವೋಟರ್ ಲಿಸ್ಟ್ ಸ್ವಲ್ಪ ಹಳೇದಾಗ್ತಾ ಹೋಗುತ್ತೆ. ಎಷ್ಟೋ ಸಲ ಜನ ತೀರ್ಕೋಬಹುದು. ಆಮೇಲೆ ಹೊಸದಾಗಿ ವೋಟರ್ ಎಲಿಜಿಬಿಲಿಟಿ ಬರುತ್ತೆ, ಅದನ್ನ ಮಾಡಬೇಕು. ಆಮೇಲೆ ಕೆಲವರು ದೇಶ ಬಿಟ್ಬಿಟ್ಟು ಹೋಗ್ಬೋದು, ಕೆಲವರು ಬೇರೆ ರಾಜ್ಯಗಳಿಗೂ ಹೋಗ್ಬೋದು, ಇನ್ ಕೆಲವರು ದೇಶಕ್ಕೆ ವಾಪಸ್ ಬರ್ಬೋದು, ಆ ಥರ ಅವೆಲ್ಲ ಇರುತ್ತೆ. ಅದೆಲ್ಲ ಮಾಡಿಕೊಂಡು ಈ SIR ಅನ್ನೋದು ಒಂದು ಜನಗಣತಿ ಮಾಡಿ ವೋಟರ್ ಐಡೆಂಟಿಫಿಕೇಶನ್, ವೋಟರ್ ಲಿಸ್ಟ್ ಏನಿದೆ ರಿಜಿಸ್ಟರ್, ಅದನ್ನ ಅಪ್ಡೇಟ್ ಮಾಡಿ ಅದು ಕರೆಕ್ಟ್ ಆಗಿ ಇಟ್ಟಿರ್ಬೇಕು. ಅದು ಈ SIR ಅಂತ. ಹೌದು. ಇದರ ಹಿಂದಿನ ಚರಿತ್ರೆ ಅಥವಾ ಹಿಸ್ಟ್ರಿ ಏನು ಅಂತ ಸ್ವಲ್ಪ ಹೇಳ್ತೀರಾ? ಇದು SIR ಅನ್ನೋದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಅದು ಯಾವಾಗ ಬೇಕಾದ್ರೂ ಮಾಡ್ಬೋದು. 1952 1952ನಲ್ಲಿ ಮೊದಲ ಸಲ ಫಸ್ಟ್ ಇಂಟೆನ್ಸಿವ್ ರಿವಿಷನ್ ಆಯಿತು. ಅದಾಗತ್ಲು 13 ಸಲ ಆಗಿದೆ ಆಗಲೇ. ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಈಗ ಮೊನ್ನೆ ಆಗಸ್ಟ್ 25, 2025ರಲ್ಲಿ ಅನೌನ್ಸ್ ಮಾಡಿದ್ರು. ಮಾಡಿ ಅದನ್ನ ಫಸ್ಟ್ ಇದು 2 ಫೇಸಲ್ಲಿ ಆಯಿತು. ಒಂದು ಸೆಪ್ಟೆಂಬರಲ್ಲಿ ಮುಗೀತು. ಅದರಲ್ಲಿ ಬರೀ ಬಿಹಾರ್ ಸ್ಟೇಟಿಗೆ ಮಾತ್ರ ಮಾಡಿದ್ರು. 2ನೇ ಫೇಸಲ್ಲಿ ಅಕ್ಟೋಬರ್ ಎಂಡಲ್ಲಿ ಅನೌನ್ಸ್ ಮಾಡಿದ್ರು. ಅದರಲ್ಲಿ ಇನ್ನೂ ಒಂದು 10ರಿಂದ 12 ರಾಜ್ಯಗಳಿಗೆ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಗುತ್ತೆ. ಇದನ್ನ ಯಾತಕ್ಕೋಸ್ಕರ ಮಾಡ್ತಾರೆ ಗಣೇಶ್ ಪ್ರಸಾದ್ ಅವರೇ? ನೋಡಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋದನ್ನ ಯಾತಕ್ಕೆ ಮಾಡ್ತಾರೆ ಅಂತಂದ್ರೆ, ಭಾರತ ದೇಶದಲ್ಲಿ ಎಲಿಜಿಬಲ್ ಇಂಡಿಯನ್ ಸಿಟಿಸನ್ಸ್ ಅಂತ ಏನ್ ಹೇಳ್ತೀವಿ ನಾವು, ಅಂದ್ರೆ ಅರ್ಹ ನಾಗರಿಕರು ಯಾರು ವೋಟ್ ಮಾಡಕ್ಕೆ ಅರ್ಹರಾಗಿರ್ತಾರೋ ಅವರದ್ದು ಒಂದು ಎಲೆಕ್ಟರಲ್ ರೋಲ್ ಅಲ್ಲಿ ಅವರ ಹೆಸರು ಇರಬೇಕು. ಆಯ್ತಾ? ಪ್ರತಿಯೊಬ್ಬ ಅರ್ಹ ನಾಗರಿಕನ ಹೆಸರು ವೋಟಲ್ಲಿ ಇರಬೇಕು. ಯಾರು ಅನರ್ಹರೋ ಅವ್ರದ್ದು ಹೆಸರು ಇರಬಾರ್ದು. ಯಾರು ಸತ್ತೋಗಿದಾರೋ ಅವ್ರ ಹೆಸರು ತೆಗಿಬೇಕು. ಯಾರು ವಾಪಸ್ ಬಂದಿದಾರೋ ಬೇರೆ ಕಡೆಯಿಂದ ಅವ್ರ ಹೆಸರು ಇನ್ಕ್ಲೂಡ್ ಮಾಡಬೇಕು. ಆಮೇಲೆ ಯಾರು ಭಾರತ ದೇಶದಲ್ಲಿ 18 ವರ್ಷ ಆದ್ರೆ ಈಗ ವೋಟಿಂಗ್ ರೈಟ್ ಅಂತ ಬರುತ್ತೆ. ಯಾರಿಗೆ ಇದು 5 ವರ್ಷಕ್ಕೊಂದ್ಸಲ ಆದ್ರೂ 5 ವರ್ಷಕ್ಕೊಂದ್ಸಲ ಚುನಾವಣೆ ಆಗುತ್ತೆ. ಆದ್ರಿಂದ 5 ವರ್ಷದಲ್ಲಿ ಎಷ್ಟೋ ಜನ 18 ವರ್ಷ ದಾಟಿರ್ತಾರೆ. ಆದ್ರಿಂದ ಅವ್ರಿಗೆಲ್ಲ ಮೊದಲನೇ ಸಲ ಚುನಾವಣೆಯಲ್ಲಿ ವೋಟ್ ಮಾಡುವಂತಹ ಒಂದು ಅವಕಾಶ ಇರುತ್ತೆ. ಅವ್ರ ಹೆಸರೆಲ್ಲ ಇನ್ಕ್ಲೂಡ್ ಆಗಬೇಕು. ಯಾಕಂದ್ರೆ ಅವ್ರ ಹೆಸರು ಇನ್ಕ್ಲೂಡ್ ಆಗದೆ ಹೋದ್ರೆ
ಅವ್ರು ವೋಟ್ ಮಾಡೋಕ್ಕಾಗಲ್ಲ. ಈಗ ನೀವೇ ಜ್ಞಾಪಿಸ್ಕೊಳ್ಳಿ, ನಾವು ಇಲ್ಲಿ ವೋಟ್ ಮಾಡಕ್ಕೆ ಹೋಗ್ತೀವಿ, ನಮ್ಮದು ಡ್ರೈವರ್ಸ್ ಲೈಸೆನ್ಸು ಐಡೆಂಟಿಫಿಕೇಶನ್ ಕೇಳ್ತಾರೆ, ನಾವು ಐಡೆಂಟಿಫಿಕೇಶನ್ ಕೊಡ್ತೀವಿ, ನಾವು ವೋಟ್ ಮಾಡಿಬಿಟ್ಟು ಬರ್ತೀವಿ. ಅದೇ ಥರ ಇಲ್ಲಿ ಒಂದು ಅವರ ಹೆಸರು ಎನ್ರೋಲ್ ಮಾಡಿರಬೇಕು. ಅದಕ್ಕೆ ಈ ಇಂಟೆನ್ಸಿವ್ ರಿವಿಷನ್ ಮಾಡಿ ಅವ್ರದ್ದು ಎಲ್ಲಾನು ನೋಡಿಕೊಂಡು, ಆಮೇಲೆ ಇದು ಅಕ್ರಾಸ್ ಇಂಡಿಯಾ ಅಂದರೆ ಭಾರತ ದೇಶದಲ್ಲಿ ಸಂಪೂರ್ಣವಾಗಿ ಈ ಎಲೆಕ್ಟರಲ್ ರೋಲ್ ಅದು ಆಕ್ಯುರೇಟ್ ಅಂದರೆ ಕರೆಕ್ಟಾಗಿ ಇರಬೇಕದು. ಆಮೇಲೆ ಅಪ್ ಟು ಡೇಟ್ ಅಂದರೆ ಚುನಾವಣೆಗೆ ಸ್ವಲ್ಪ ಮುಂಚಿನ ತನಕ ಅದು ಇರಬೇಕು. ಆಮೇಲೆ ಇನ್ಕ್ಲೂಸಿವ್ ಅಂದರೆ ಯಾರು ಅರ್ಹರೋ ಅವ್ರ ಹೆಸರು ಇರಬೇಕು, ಯಾರು ಅನರ್ಹರೋ ಅವ್ರ ಹೆಸರು ಇರಬಾರ್ದು. ಅದನ್ನ ಪ್ರತಿ ಎಲೆಕ್ಷನ್ ಬಂದಾಗ 5 ವರ್ಷಕ್ಕೆ ಒಂದ್ಸತಿ ಎಲೆಕ್ಷನ್ ಆಗುತ್ತೆ, ಆಮೇಲೆ ಸ್ಟೇಟ್ ಎಲೆಕ್ಷನ್ ಆಗ್ತಾ ಇರುತ್ತಲ್ಲ, ಅದನ್ನ ಹೇಗೆ ಒಂದ್ ಎಲೆಕ್ಷನ್ ಮುಂಚೆ ಅಪ್ಡೇಟ್ ಮಾಡಿಟ್ಟಿರ್ತಾರೆ? ಇಲ್ಲ, ಅದು ಯಾತಕ್ಕೆ ಅಂತಂದ್ರೆ ಇದು ಅಪ್ಡೇಟ್ ಆಗ್ತಾ ಇರುತ್ತೆ. ಈಗ ನಾವು ಹೇಳಿದ್ವಲ್ಲ 13 ಸಲ ರಿವಿಷನ್ ಆಗಿದೆ. ಆದರೆ ಕೆಲವು ಸಲ ಈ ಒಂದು ಜನಗಣತಿ ಪ್ರಕಾರ ಜನಗಣತಿನೂ ಆಗ್ತಾ ಇರುತ್ತೆ ನೋಡಿ. ಅದರ ಪ್ರಕಾರ ಯಾವ್ದಾದ್ರು ಒಂದು 18 ವರ್ಷಕ್ಕೆ ಆಗಿರೋರ್ದು ಸ್ಟ್ಯಾಟಿಸ್ಟಿಕ್ಸ್ ಸಿಕ್ಕತ್ತೆ, ಅವ್ರದ್ದು ತುಂಬಾ ಬಂದಿದ್ರೆ ಅವಾಗ ಅದನ್ನ ಇನ್ಕ್ಲೂಡ್ ಮಾಡಬೇಕು. ಇಲ್ಲದೆ ಹೋದ್ರೆ ನಿಮ್ಮ ಚುನಾವಣೆ ಎಫಿಷಿಯಂಟ್ ಆಗಿರೋದಿಲ್ಲ. ಅದೇ ತರ ಜನಗಣತಿಲಿ ಎಷ್ಟು ಜನ ಹೋಗ್ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ, ಅವ್ರ ಹೆಸರೆಲ್ಲ ಇರುತ್ತೆ, ಅದನ್ನೆಲ್ಲ ತೆಗಿಬೇಕು. ಇಲ್ಲದೆ ಹೋದ್ರೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಮಿಸ್ಯೂಸ್ ಮಾಡ್ಕೊಳ್ಳೋದು ತುಂಬಾ ಆಪರ್ಚುನಿಟಿ ಬರುತ್ತೆ. ಆದ್ರಿಂದ ಈಗ ಅದು ಆಗಿದೆ ಅಂತ ಬಹಳ ಕೇಳಿದೀನಿ. ಆದ್ರಿಂದ ಅವರು ಇದನ್ನ ಮಾಡಬೇಕು ಅಂತ SIR ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಹೇಗ್ ಮಾಡ್ತಾರೆ ಇದನ್ನ ಅಂತ ಇದು SIR ಅಂದ್ರೆ ಹೇಗ್ ಮಾಡ್ತಾರೆ ಅಂತಂದ್ರೆ, ಇದು ಭಾರತೀಯ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಅದು ಇದೆ, ಅದು ಉಲ್ಲೇಖ ಮಾಡಿಬಿಟ್ಟು ಅದನ್ನ ಮ್ಯಾಂಡೇಟ್ ಮಾಡಿದ್ದಾರೆ ಹೇಗೆ ಮಾಡಬೇಕು ಅಂತೆಲ್ಲ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಂತ ಎಲ್ಲ ಇದೆ. ಇದರಲ್ಲಿ ಜನಗಣತಿಯಿಂದ ಪ್ರತಿ ರಾಜ್ಯದಲ್ಲೂ ರಾಜ್ಯವಾರು, ಜಿಲ್ಲಾವಾರು ಮತ್ತೆ ಈ ವಾರ್ಡ್ ಅಂತ ಏನು ಹೇಳ್ತಾರೆ, ಅಲ್ಲಿ ಆಫೀಸರ್ಸ್ ಅನ್ನ ಅಪಾಯಿಂಟ್ ಮಾಡಿ ಅವರು ಹೋಗಿ ಅವರು ಪ್ರತಿಯೊಬ್ಬರು ಮನೆಗೆ ಹೋಗಿ ಅವರು ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ಬೇಕು. ಅವರು ಭಾರತೀಯರಾಗಿರ್ಬೇಕು, ಆಮೇಲೆ ಅವರು ಇಲ್ಲೇ ಹುಟ್ಟಿದವರಾಗಿರ್ಬೇಕು, ಅವರು ದಿವಾಳಿ ಆಗಿರಬಾರ್ದು, ಅವರು ಬೇರೆ ಯಾವುದೇ ಅವರ ಎಲೆಕ್ಷನ್ ಅವ್ರದ್ದು ಇದಿರುತ್ತೆ ಸಿಟಿಸನ್ಶಿಪ್ ಅಂತ ಇರುತ್ತಲ್ಲ, ಅದನ್ನ ಬಿಟ್ಕೊಟ್ಟಿರಬಾರ್ದು. ಅಲ್ಲ, ಪ್ರಜಾಪ್ರಭುತ್ವ ಡೆಮಾಕ್ರಸಿ, ಸಿಟಿಸನ್ಶಿಪ್ ಅಂತ ಇರುತ್ತಲ್ಲ, ಇದು ಏನು ಶ್ರೀನಿವಾಸ್ ಸಿಟಿಸನ್ಶಿಪ್ ಅನ್ನಕ್ಕೆ ಸಿಟಿಸನ್ಶಿಪ್ ನಾನು ಹೇಳ್ತೀನಿ, ನೀವು ಮಾತಾಡ್ತೀರಿ. ಸಿಟಿಸನ್ಶಿಪ್ ಅದನ್ನ ಬಿಟ್ಕೊಟ್ಟಿರಬಾರ್ದು. ಸೊ ಹೀಗೆಲ್ಲ ಇರುತ್ತೆ. ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಕೊಂಡು ಅದನ್ನ ರಿವಿಷನ್ ಮಾಡಬೇಕು. ಈಗ ನೋಡಿ, ಹೋದ ಸಲ ಅಥವಾ ಇಲ್ಲಿ ತನಕ ಅಂದ್ರೆ ಇದಕ್ಕಿಂತ ಮುಂಚೆ SIR ತನಕ ಅದು 7 ಡಾಕ್ಯುಮೆಂಟ್ ಅನ್ನ ನೋಡಿಕೊಂಡು ಮಾಡ್ತಾ ಇದ್ರಂತೆ. ಈಗ ನಿಮಗೆ ಗೊತ್ತಿರ್ಬೋದು, 2012 UADAI ಅಂತ ಬಂತು. ಆಮೇಲೆ ಆಧಾರ್ ಕಾರ್ಡ್ ಎಲ್ಲ ತರಕ್ ಸ್ಟಾರ್ಟ್ ಮಾಡಿದ್ರು. ಆ ಆಧಾರ್ ಕಾರ್ಡ್ ಬಂದಿದ್ರಿಂದ ಬಹಳ ಅನುಕೂಲ ಆಯಿತು. ಆ ಆಧಾರ್ ಕಾರ್ಡನ್ನು ನೋಡಿಕೊಂಡು ಒಂದು ಎಲೆಕ್ಷನ್ ಇದು ಅದೇ ಒಂದು ದಾಖಲೆ ಅಂತ ಅನ್ಕೊಂಡು ಎಲೆಕ್ಷನ್ ಕಮಿಷನ್ ಅಲ್ಲಿ ರಿಜಿಸ್ಟರ್ ಮಾಡ್ಬೋದಾಗಿತ್ತು. ಆದ್ರೆ ಈ ವರ್ಷಗಳಲ್ಲಿ ಏನಾಗೋಯ್ತು ಅಂತಂದ್ರೆ, ಬಹಳ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ಗಳನ್ನ ಜನರೇಟ್ ಆಗಿ ಈ ಎಷ್ಟೋ ಕಡೆಯಿಂದ ಅಂದ್ರೆ ಈ ಬಾಂಗ್ಲಾದೇಶು, ಆಮೇಲೆ ಬರ್ಮಾ, ಆ ಕಡೆಯಿಂದೆಲ್ಲ ವಲಸೆ ಬಂದ ಅನಧಿಕೃತ ವಲಸೆಗಾರರಿದಾರಲ್ಲ, ಅವ್ರಿಗೂ ಎಲ್ಲ ಇದನ್ನ ಕೊಟ್ಬಿಟ್ಟು ಅವರು ಎಲ್ಲ ಎಲೆಕ್ಟರಲ್ ರೋಲ್ ಇನ್ಕ್ಲೂಡ್ ಆಗೋದ್ರು ಅಂತ. ಹೀಗಾಗಿ ಇವರು ಡುಪ್ಲಿಕೇಟ್ ರೋಲ್ ಮಾಡ್ತಾ ಇದ್ರು, ಅನರ್ಹರಿಗೆ ತುಂಬಾ ಅವಕಾಶ ಸಿಕ್ಬಿಡ್ತು. ಹೀಗಾಗಿ ನಮ್ಮ ಚುನಾವಣೆ ಒಂದು ಪ್ರೋಸೆಸ್ ಏನಿದೆ ಅದು ಇಟ್ ವಾಸ್ ನಾಟ್ ಫೇರ್ ಅಂತ ಮಾಡಿ, ಅದು ಹಂಗಾಗಿದ್ದಕ್ಕೆ ಇದನ್ನ SIR ಅಂತ ಮಾಡಿದ್ರು. ಇದೇ ರೀತಿ ಈಗ ನೆಕ್ಸ್ಟ್ ಬಿಹಾರಲ್ಲಿ ಚುನಾವಣೆ ಮುಗೀತು. ಆಮೇಲೆ ಈಗ ಇನ್ನೊಂದು 10 ರಾಜ್ಯಗಳಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ ನೆಕ್ಸ್ಟ್ ಇಯರ್. ಆದ್ರಿಂದ ನೆಕ್ಸ್ಟ್ ಇಯರ್ ಅಂದ್ರೆ ಈ ವರ್ಷ, ಇದೆಲ್ಲ ಶುರುವಾಗಿದ್ದು ಹೋದ ವರ್ಷದ ಕೊನೆಯಲ್ಲಿ, ಆದ್ರಿಂದ ನೆಕ್ಸ್ಟ್ ಇಯರ್. ಸೊ ಈ ಚುನಾವಣೆಗಳು ಬರಕ್ ಮುಂಚೆ ಇದನ್ನ SIR ಮಾಡಿ ಎಲ್ಲ ರೋಲ್ ಎಲ್ಲ ಮಾಡಬೇಕು ಅಂತ. ಇದೇನು ಒಂದೇ ಬಾರಿನೋ ಅಥವಾ ಫೇಸಸ್ ಅಲ್ಲಿ ಆಗುತ್ತೋ? ಅಲ್ಲ, ನಾನು ಮೊದಲೇ ಹೇಳ್ದಂಗೆ ಇದು 2 ಫೇಸ್ ಅಲ್ಲಿ ಆಗಿದೆ ಈ ಸಲದ್ದು. ಮೊದಲನೇ ಫೇಸ್ ನಲ್ಲಿ ಆಗಸ್ಟ್ ಅಲ್ಲಿ ಆಯ್ತು, ಅದು ಬಿಹಾರ ರಾಜ್ಯಕ್ಕೆ ಮಾತ್ರ. ಆಮೇಲೆ ಈ 2ನೇ ಫೇಸ್ ನಲ್ಲಿ ಇನ್ನೊಂದು 10 ರಾಜ್ಯಗಳು ಈ ಇದಕ್ಕೆ ಒಳಪಡುತ್ತವೆ, ಈ SIRಗೆ. ನಿಮಗೆ ಸುಮ್ಮನೆ ಒಂದ್ಸಲ ಒಂದು ಹೇಳಬೇಕು ಅಂತಂದ್ರೆ, ಬಿಹಾರ ರಾಜ್ಯದಲ್ಲಿ ಸುಮಾರು
67 ಲಕ್ಷ ಹೆಸರನ್ನ ತೆಗಿಬೇಕಾಯ್ತು. ಆಮೇಲೆ ಒಂದು 21 ರಿಂದ 22 ಲಕ್ಷ ಹೆಸರುಗಳು ಹೊಸದಾಗಿ ಸೇರಿಸಬೇಕಾಯ್ತು. ಯಾತಕ್ಕೆ ಅಂತಂದ್ರೆ ಹೊಸದಾಗಿ ಎಲಿಜಿಬಿಲಿಟಿ ಬಂದಿರುತ್ತೆ. ಹಾಗೆ ಇದೇ ತರ ನಿಮಗೆ ಇನ್ನೊಂಚೂರು ಕ್ವಿಕ್ ಆಗಿ ನಾನು ಹೇಳೋದಾದ್ರೆ, ಈಗ ಬಿಹಾರದ್ದು ಮುಗಿದಿದೆ, ಬೇರೆ ರಾಜ್ಯಗಳದ್ದು ಇಂಟರಿಮ್ ಅಂದ್ರೆ ಫಸ್ಟ್ ರಿಪೋರ್ಟ್ ಬಂದಿದೆ, ಇನ್ನೊಂದು 1 ತಿಂಗಳಾಗತ್ತಲೂ ಅದು ಪೂರ್ತಿ ಆಗುತ್ತೆ. ನೋಡಿ, ಕೇರಳದಲ್ಲಿ ಸುಮಾರು 24 ಲಕ್ಷ ಹೆಸರು ಹೋಗುತ್ತೆ. ಬೆಂಗಾಲ್ನಲ್ಲಿ ಸುಮಾರು 32 ಲಕ್ಷ ಹೋಗುತ್ತೆ. ಗುಜರಾತ್ನಲ್ಲಿ ಸುಮಾರು 73 ಲಕ್ಷ ಹೆಸರುಗಳು ಹೋಗುತ್ತವೆ. ತಮಿಳುನಾಡಿನಲ್ಲಿ ಸುಮಾರು 97 ಲಕ್ಷ ಹೆಸರು ಹೋಗುತ್ತೆ. ಆಮೇಲೆ ಉತ್ತರ ಪ್ರದೇಶದಲ್ಲಿ ಅದು ಇನ್ನೇನು ಬರುತ್ತೆ, ಆದ್ರೆ ಅದರಲ್ಲೂ ಸಾಕಷ್ಟು ಹೋಗುತ್ತೆ ಅಂತ ಗೊತ್ತಾಗಿದೆ. ಅಲ್ಲೆಲ್ಲ ಕೋಟಿ ಮೇಲೆ ಹೊರಟೋಗುತ್ತೆ ಅಂತ ಕಾಣಿಸುತ್ತೆ. ಅಂಡಮಾನ್ ನಲ್ಲಿ ಕೂಡ ಮಾಡ್ತಾ ಇದ್ದಾರೆ, ಒಂದು 64,000 ಹೆಸರು ಹೋಗುತ್ತಂತೆ. ಮಧ್ಯಪ್ರದೇಶಲ್ಲಿ ಸುಮಾರು ಒಂದು 7.17% ಆಫ್ ದ ಎಲೆಕ್ಟೊರೇಟ್ ಹೆಸರು ಹೋಗುತ್ತೆ. ರಾಜಸ್ಥಾನದಲ್ಲಿ ಸುಮಾರು 7.5% 8% ಇಳಿಯುತ್ತೆ. ಗೋವಾದಲ್ಲಿ ಕೂಡ ಅಷ್ಟು ಚಿಕ್ಕ ರಾಜ್ಯ, ಅಲ್ಲೇ 8.5% ಕಡಿಮೆ ಆಗುತ್ತಂತೆ ನೋಡಿ ಎಲೆಕ್ಟೊರೇಟ್ಸ್. ನಮ್ ರಾಜ್ಯದ್ದು. ಆಮೇಲೆ ಕರ್ನಾಟಕದ ಇನ್ನೂ ಆಗಿಲ್ಲ, ಯಾಕಂದ್ರೆ ಕರ್ನಾಟಕದ ಎಲೆಕ್ಷನ್ ದೂರ, ಬಹುಶಃ ಮುಂದೆ ಆಗ್ಬಹುದು. ಇದೇನಾಗತ್ತೆ ಅಂತಂದ್ರೆ ಇಷ್ಟು ಬರೀ ಹೆಸರು ಹೋಗೋದಲ್ಲ, ಇದು ಹೆಸರು ಹೋದ್ಮೇಲೆ ಹೊಸ ಹೆಸರುಗಳು ಹಾಕ್ಬೇಕು. ಆಮೇಲೆ ಇದಕ್ಕೆ ಇನ್ನೊಂದೇನು ಅಂತಂದ್ರೆ ಚಾಲೆಂಜ್ ಮಾಡ್ಬೋದು. ಅಂದ್ರೆ ಜನದ ಯಾರ್ದಾರು ಹೆಸರು ಕೊಟ್ಟಿರ್ತಾರಲ್ಲ, ಅವಾಗ ಅವ್ರಿಗೆ 1 ತಿಂಗಳು 1.5 ತಿಂಗಳು ಟೈಮ್ ಇರುತ್ತೆ. ಅವರು ನೋಡಿ ನಮ್ಮ ಹೆಸರು ತಪ್ಪಾಗಿ ಬಿಟ್ಬಿಟ್ಟಿದ್ದಾರೆ, ನಮ್ದು ಇದೆಲ್ಲ ದಾಖಲೆಗಳು ಇದನ್ನೆಲ್ಲ ಕೊಟ್ಬಿಟ್ಟು ನೀವು ನಮ್ಮ ಹೆಸರು ಇನ್ಕ್ಲೂಡ್ ಮಾಡಿ ಅಂತ ಕೇಳಬೇಕು. ಅವಾಗ ಅವ್ರು ವೆರಿಫೈ ಮಾಡಿ ಅವ್ರ ವೆರಿಫಿಕೇಶನ್ ಪ್ರೋಸೆಸ್ ಕರೆಕ್ಟ್ ಆಗಿದ್ರೆ ಅವ್ರ ಹೆಸರು ಆಡ್ ಮಾಡ್ತಾರೆ. ಹಾಗಾಗಿ ಬಿಹಾರದಲ್ಲಿ 21 ಲಕ್ಷ ಹೊಸ ಹೆಸರುಗಳೆಲ್ಲ ಬಂತು. ಸರಿ. ಸೊ ಆಯ್ತು, ಇದ್ರದ ಔಟ್ಕಮ್ ಏನು ಅಂತ ಹೇಳಿದಿರಿ ಆಗ್ಲೇ ನೀವು. ಇನ್ನೊಂದ್ಸತಿ ಬ್ರೀಫ್ ಆಗಿ ಹೇಳ್ಬಿಡಿ ನೀವು. ಇಲ್ಲ, ಇದ್ರ ಔಟ್ಕಮ್ ಏನು ಅಂತಂದ್ರೆ, ಒಂದು ಎಲೆಕ್ಷನ್ ಪ್ರೋಸೆಸ್ ಫೇರ್ ಆಗಿರುತ್ತೆ, ನ್ಯಾಯವಾಗಿರುತ್ತೆ. ಇನ್ನೊಂದು ಟ್ರಾನ್ಸ್ಪರೆನ್ಸಿ ಅಂತ ಏನ್ ಹೇಳ್ತಾರೆ, ಪಾರದರ್ಶಕತ್ವ, ಅದು ಇಂಪ್ರೂವ್ ಆಗುತ್ತೆ. ಆಮೇಲೆ ಅರ್ಹ ವೋಟರ್ಗಳು ಯಾರಿರ್ತಾರೆ, ಪ್ರಜೆಗಳು, ಅವರೆಲ್ಲ ಅವರಿಗೆ ವೋಟ್ ಮಾಡೋರದ್ದು ಒಂದು ಅಧಿಕಾರ, ಅದು ಫಂಡಮೆಂಟಲ್ ರೈಟ್ ಅಲ್ವಾ. ಆ ಫಂಡಮೆಂಟಲ್ ರೈಟ್ ಅವರು ಎಕ್ಸರ್ಸೈಸ್ ಮಾಡಕ್ಕೆ ಒಂದು ಅವಕಾಶ ಇರುತ್ತೆ. ಅವರ ಅನರ್ಹರು ಬಂದ್ಬಿಟ್ಟು ಇವ್ರದ್ದು ವೋಟ್ ತಗೊಂಡ್ಬಿಟ್ರೆ, ಇವರು ಪ್ರಜಾಪ್ರಭುತ್ವದಲ್ಲಿ ಇವ್ರದ್ದು ಏನೋ ಒಂದು ರೈಟ್ ಇರುತ್ತೆ, ಅದನ್ನ ಎಕ್ಸರ್ಸೈಸ್ ಮಾಡಕ್ಕೆ ಇದಿರಲ್ಲ. ಆಯ್ತಾ? ಸೊ ಇದೆಲ್ಲ ಹೀಗೆ. ಇನ್ನು ಹೀಗೆ ಏನಪ್ಪಾ ಅಂತಂದ್ರೆ, ಇದರಲ್ಲಿ 2 ವಿಚಾರ ನಾನೇ ನಿಮ್ಗೆ ಹೇಳ್ತೀನಿ. ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಒಪ್ಕೊಂಡಿದ್ದಾರೆ. ಅಂದ್ರೆ ಇದೊಂದು ಜೆನ್ಯುವಿನ್ ಮೆಥಡ್. ಆಮೇಲೆ ಎಲೆಕ್ಷನ್ ಕಮಿಷನ್ ಹ್ಯಾಸ್ ಗಾಟ್ ದ ರೈಟ್ ಅನ್ಬಿಟ್ಟು ಅವರು ಇದನ್ನ ಒಂಥರ ದೃಢಪಡಿಸಿದ್ದಾರೆ. ಆದ್ರಿಂದ ಬೇರೆ ಯಾರು ಏನು ಇದ್ರ ಬಗ್ಗೆ ಮಾತಾಡೋಂಗಿಲ್ಲ. ಹಾಗಾದ್ರೂ ವಿರೋಧ ಪಕ್ಷಗಳವರು ಸ್ವಲ್ಪ ಇದು ಬರೀ ಈಗ ಕರೆಂಟ್ ಗವರ್ಮೆಂಟ್ ಮಾತ್ರ ಹೆಲ್ಪ್ ಆಗುತ್ತೆ, ನಮ್ಮ ಪಾರ್ಟಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವ್ರನ್ನೆಲ್ಲ ತೆಗೆದು ಬಿಡ್ತಾರೆ, ಅವ್ರ ಪಾರ್ಟಿಗೆ ಸಪೋರ್ಟ್ ಮಾಡೋರ್ನೆಲ್ಲ ಹಾಕೋತಾ ಇದಾರೆ ಅಂತ ಅವ್ರು ಹೇಳ್ಕೊತಾರೆ. ಆದ್ರೆ ಕೆಲವು ಸಲ ಇದಕ್ಕೆ ಸ್ಟ್ಯಾಂಡಿಂಗ್ ಅಂತ ಏನೂ ಇಲ್ಲ, ಸುಮ್ನೆ ಅವರು ಹೇಳ್ತಾ ಇದಾರೆ ಅಷ್ಟೇ. ಆದ್ರೆ ಇದು ಬಹಳ ಒಳ್ಳೆ ಒಂದು ಇದು ಆದ್ರೆ ಇದರಲ್ಲಿ ಈ ಕ್ರಿಯೆನಲ್ಲಿ ನಾವು ಹೊರಗಡೆ ಇರೋರು ನಾವು ಮಾಡುವಂತದ್ದು ಏನೂ ಇಲ್ಲ ಅಂತ. ಹೌದು, ಅನ್ವಯಿಸೋದು ಇಲ್ಲ, ಏನು. ಅದು ಚೆನ್ನಾಗಿತ್ತು ಗಣೇಶ್ ಪ್ರಸಾದ್ ಅವರ. ಈಗ ಒಂದು ಸ್ಪಾನ್ಸರ್ ಸಂದೇಶ ಇದೆ, ಕೇಳೋಣ. Local 2RRR sponsor, Community Bank North Ryde, loves giving back to our community. Last year alone, they invested 94% of their prior year's net profit after tax towards a bunch of local initiatives. All made possible because you choose to bank with them. Proudly part of Bendigo Bank, Community Bank North Ryde in Cox's Road Mall. ಈಗ ಗಣೇಶ್ ಪ್ರಸಾದ್ ಅವರೇ, ಹೇಗೆ ಕರುನಾಳು ಬಾ ಬೆಳಕ್ಕೆ ಹಾಕಿ ಮುಂದುವರ್ಸೋಣವಾ, ಒಂದು ಹಾಡು ಕೇಳೋಣವಾ? ಇಲ್ಲ, ನೀವು ಹೋದ್ಸಲ ಕರುನಾಳು ಬಾ ಬೆಳಕ್ಕೆ ಅದು ನಮ್ಗೆ ಹಾಕಕ್ಕಾಗಿರಲಿಲ್ಲ, ಈ ಸಲ ಹಾಕ್ತೀನಿ ಹಾಕಿತ್ತು, ಹೋದ್ಸಲಿ ಹಾಕಿತ್ತು. ಎನಿವೆ ಹಾಕ್ತೀನಿ ತೋಳಿ. 11ನೇ ಕಂತು ಕರುನಾಳು ಬಾ ಬೆಳಕ್ಕೆ ಗಣೇಶ್ ಪ್ರಸಾದ್ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಕರುನಾಳು ಬಾ ಬೆಳಕ್ಕೆ, ಡಾಕ್ಟರ್ ಗುರುರಾಜ ಕರ್ಜಿಗಿಯವರ ಕಥೆಗಳು. ಕಥೆ 11. ಮುಖವಾಡವೇ ಎಂದಿಗೂ ಮುಖವಲ್ಲ. ಒಂದು ವಠಾರ, ಅದಕ್ಕೊಂದು ಅಂಟಿಕೊಂಡಂತೆ 10 ಮನೆಗಳು. ಆ ವಠಾರದಲ್ಲಿ ತಮ್ಮ ತಮ್ಮ ಜೀವನ ನಡೆಸುತ್ತಾ ಜನ ನೆಮ್ಮದಿಯಿಂದಿದ್ದರು. ನಡುವೆ ಇದ್ದ ಖಾಲಿ ಮನೆಯಲ್ಲಿ ಒಂದು ಹೊಸ ಸಂಸಾರ ಬಂದಿತು. ಹೊಸದಾಗಿ ಮದುವೆಯಾದ ದಂಪತಿಗಳು, ಒಳ್ಳೆಯ ಜೋಡಿ. ಮನೆಯಲ್ಲಿ ಇಬ್ಬರೇ, ಸದಾ ನಗುನಗುತ್ತಾ ಇದ್ದರು. ವಠಾರದ ಜನ ಎಂದುಕೊಂಡರು,
ಇನ್ನೂ ಮದುವೆಯಾಗಿ 15 ದಿನವೂ ಆಗಿಲ್ಲ. ಅದಕ್ಕೆ ಅವರು ಅಷ್ಟು ಸಂತೋಷವಾಗಿರುವುದು. ಸ್ವಲ್ಪ ದಿನ ಹೋಗಲಿ, ಆಗ ಅವರು ನಮ್ಮಂತೆಯೇ ದಾರಿಗೆ ಬರುತ್ತಾರೆ. ಆದರೆ ದಿನ ಕಳೆದವು, ತಿಂಗಳುಗಳು ಕಳೆದವು. ದಂಪತಿಗಳ ನಡುವೆ ಸಣ್ಣ ಜಗಳವೂ ಬರಲಿಲ್ಲ. ಬದಲಿಗೆ ಅವರ ನಗು ಹೆಚ್ಚಾಯಿತು. ಅವರ ಮನೆ ಗೋಡೆಗೆ ಕಿವಿ ಹಚ್ಚಿ ಕುಳಿತ ವಠಾರದ ಜನಕ್ಕೆ ನಿರಾಸೆ. ಮನೆಯೊಳಗಿಂದ ಗಂಡ ಹೆಂಡತಿಯರು ಜೋರಾಗಿ ನಗುವ ಸದ್ದು ಕೇಳುತ್ತದೆಯೇ ವಿನಃ ಜಗಳದ ಲಕ್ಷಣಗಳೇ ಇಲ್ಲ. ಆಶ್ಚರ್ಯ. ವರ್ಷಗಳು ಕಳೆದವು. ವಠಾರದ ಜನಕ್ಕೆ ಇದೊಂದು ಪವಾಡ. ಗಂಡ ಹೆಂಡತಿ ಜಗಳವಾಡದೆ ಇಷ್ಟು ವರ್ಷ ಬದುಕುವುದು ಸಾಧ್ಯವೇ? ಸರಿಯೇ? ನಂತರ ಈ ಆಶ್ಚರ್ಯ ಗೌರವವಾಗಿ ಬದಲಾಯಿಸಿತು. ಈ ವಠಾರಕ್ಕೆ ಮಾತ್ರವಲ್ಲ, ಇಡೀ ಪಟ್ಟಣದಲ್ಲಿ ಈ ವಿಷಯ ಮನೆ ಮಾತಾಯಿತು. ಊರಿನ ಜನ ಸೇರಿ ಈ ದಂಪತಿಗಳನ್ನು ಅದ್ಧೂರಿಯಾಗಿ ಗೌರವಿಸಿದರು. ಅಲ್ಲಿನ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಎಲ್ಲರೂ ಅಭಿನಂದನಾ ಭಾಷಣ ಮಾಡಿದರು. ನೆನಪಿನ ಕಾಣಿಕೆ ಕೊಟ್ಟು ಎಲ್ಲರೂ ಸಂಭ್ರಮಿಸಿದರು. ಮತ್ತಷ್ಟು ವರ್ಷಗಳು ಉರುಳಿದವು. ನ್ಯಾಯಾಧೀಶರು ಈಗ ಉಚ್ಚ ನ್ಯಾಯಾಧೀಶರಾಗಿದ್ದಾರೆ. ಅವರ ಮುಂದೆ ಒಂದು ದಿನ ವಿವಾಹ ವಿಚ್ಛೇದನದ ಅರ್ಜಿ ಬಂದಿತು. ಅದನ್ನು ಗಮನಿಸಿದ ನ್ಯಾಯಾಧೀಶರಿಗೆ ಆಶ್ಚರ್ಯ. ಯಾರಿಗೆ ಇವರು ಆದರ್ಶ ದಂಪತಿಗಳು ಎಂದು ಪ್ರಶಸ್ತಿ ನೀಡಿದ್ದರೋ ಆ ದಂಪತಿಗಳ ವಿವಾಹ ವಿಚ್ಛೇದನದ ಅರ್ಜಿ ಅದು. ಗಂಡ ಅರ್ಜಿ ಸಲ್ಲಿಸಿದ್ದಾನೆ. ಅವರು ಆ ಗಂಡನನ್ನು ಕರೆದು ಕೇಳಿದರು, ನೀವು ಇಂತಹ ಆದರ್ಶ ದಂಪತಿಗಳು, ನೀವು ಜಗಳವಾಡಿದ್ದೇ ಇಲ್ಲ, ಸದಾ ನಗುನಗುತ್ತಾ ಇರ್ತೀರಿ, ವಿಚ್ಛೇದನ ಏಕೆ? ಆತ ಅಳುಮುಖ ಮಾಡಿ ಹೇಳಿದ, ಸರ್, ಅಷ್ಟು ಎಷ್ಟು ಅಂತ ತಾಳಿಕೊಳ್ಳಲಿ? ನನ್ನ ತಾಳ್ಮೆಗೆ ಮಿತಿ ಇಲ್ಲವೇ? ನಾವು ಮದುವೆಯಾದಾಗ ಒಂದು ಪ್ರತಿಜ್ಞೆ ಮಾಡಿದ್ದೆವು, ಜಗಳವಾಡುವುದು ಬೇಡ. ಸಿಟ್ಟು ಬಂದರೆ ನನ್ನ ಹೆಂಡತಿ ಕೈಗೆ ಸಿಕ್ಕ ವಸ್ತುವನ್ನು ನನ್ನೆಡೆಗೆ ಬೀಸುವಳು. ಗುರಿ ತಪ್ಪಿದರೆ ನಾನು ನಗುತ್ತಿದ್ದೆ, ಗುರಿ ತಲುಪಿದರೆ ಅವಳು ನಗುತ್ತಿದ್ದಳು. ಹೊರಗೆ ಕೇಳಿಸುತ್ತಿದ್ದ ನಗು ಇದೆ. ಆದರೆ ಸ್ವಾಮಿ, ನನಗೆ ವಯಸ್ಸಾಯಿತು. ಮೊದಲಿನ ಹಾಗೆ ಬೇಗ ಬಗ್ಗಿ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಅಲ್ಲದೆ ಅವಳ ಗುರಿ ಈಗ ಹೆಚ್ಚು ಚುರುಕಾಗಿದೆ. ನಾನು ತಾಳಲಾರೆ, ಬಿಡುಗಡೆ ಕೊಡಿ. ಎಷ್ಟು ದಿನ ಈ ಮುಖವಾಡ? ಮುಖವಾಡ ಒಂದು ದಿನ ಕಳಚಲೇಬೇಕು. ಬೇಗ ಕಳಚಿದಷ್ಟು ನಿಜವಾದ ಬದುಕಿನ ಉನ್ನತಿಗೆ ಸಹಕಾರಿ. ನಮಸ್ಕಾರ. ಯಾಕೋ ಎಲ್ರು ಹೇಳ್ತಾರಲ್ಲ, ಎಲ್ರ ಮನೆ ದೋಸೆನೂ ತೂತೆ ಅಂತ. ಅದಕ್ಕಿಂತ ಹೆಚ್ಚಾಗಿ ಯಾಕೋ ಇಲ್ಲಿ ಕಾವಲಿನೇ ತೂತು ಅಂತ. ಅಲ್ಲ, ಮುಖವಾಡ ಹಾಕೊಂಡು ತುಂಬಾ ದಿವಸ ಬದುಕಕ್ಕಾಗಲ್ಲ ಅಂತ. ಹೀಗೆ ನೋಡಿ, ನಾವು ಲಾಸ್ಟ್ ಟೈಮ್ ಶ್ರೀನಿವಾಸ್ ಬಹಳ ಕ್ವಿಕ್ ಆಗಿ ನಾವು ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೀವಿ. ನಾವು ಈ ಫೇಸ್ಬುಕ್ ಸೋಷಿಯಲ್ ಮೀಡಿಯಾದ ಬ್ಯಾನ್ ಬಗ್ಗೆ ಮಾತಾಡಿದ್ವಿ. ಇವಾಗ ಇನ್ನೊಂದು ಅಚ್ಚರಿ ಸಂಗತಿ ಏನಂದ್ರೆ, ಫ್ರಾನ್ಸ್ ಕೂಡ ಈ ಸೋಷಿಯಲ್ ಮೀಡಿಯಾ ಬ್ಯಾನ್ ಫಾರ್ ಇದು ಮಕ್ಕಳು 15 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳಿಗೆ ಯೋಚನೆ ಮಾಡ್ತಾ ಇದ್ದಾರಂತೆ. ಫ್ರಾನ್ಸಿನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಹೇಳಿದ್ದಾರೆ, ಈ ವರ್ಷ ಅಂದ್ರೆ 2026 ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಡಿಬೇಟ್ ಮಾಡಬೇಕು ಅಂತ. ಈ ವರ್ಷ ಸೆಪ್ಟೆಂಬರ್ ಒಳಗೆ ಅದು ಲಾ ಪಾಸ್ ಆಗತ್ತೆ ಅಂತ. ಇದೇ ತರ ಇಂಗ್ಲೆಂಡ್ ಅಲ್ಲಿ ಕೂಡ ಈಗ ಟಿವಿನಲ್ಲಿ ಅದರಲ್ಲಿ ಈಗ ನ್ಯೂಸ್ ಆಮೇಲೆ ಚರ್ಚೆ ಮಾಡ್ತಾರಲ್ಲ, ಅದರೊಳಗೆ ಈ ಸೋಷಿಯಲ್ ಮೀಡಿಯಾ ಬ್ಯಾನ್ 15 ವರ್ಷದ ಮಕ್ಕಳಿಗಿಂತ ಕಡಿಮೆ ಅಂತ ಶುರುವಾಗ್ಬಿಟ್ಟಿದೆ. ಸುಮಾರು ಜನ ಬ್ರಿಟನ್ ನಲ್ಲಿ ಕೂಡ ಇದನ್ನ ಸಪೋರ್ಟ್ ಮಾಡ್ತಾ ಇದಾರಂತೆ. ಆದ್ರಿಂದ ಎಲ್ಲರೂ ಆಸ್ಟ್ರೇಲಿಯಾದ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಆಸ್ಟ್ರೇಲಿಯಾ ಫಸ್ಟ್ ಇನ್ ದ ವರ್ಲ್ಡ್ ಅಂತ. ಈಗ ಆಸ್ಟ್ರೇಲಿಯಾ ನೋಡ್ಕೊಂಡು ಫ್ರಾನ್ಸ್ ಮಾಡ್ತಾರೆ, ಆಮೇಲಿಂದ UK ಮಾಡ್ಬೋದು. ಹೀಗೆ ಭಾರತದ ಮಾಧ್ಯಮದಲ್ಲೂ ಮೀಡಿಯಾದಲ್ಲೂ ಇದರ ಚರ್ಚೆ ತುಂಬಾ ಆಗಿದೆ. ಆಸ್ಟ್ರೇಲಿಯಾದಲ್ಲಿ ಏನಾಗಿದೆಯೋ ಅದನ್ನ ಉದಾಹರಣೆಯಾಗಿ ಅಲ್ಲಿ ನಾವು ಭಾರತದಲ್ಲೂ ಮಾಡಬೇಕು ಅಂತ ತುಂಬಾ ಚರ್ಚೆ ಆಗ್ತಾ ಇದೆ. ಮಾಡಿದ್ರೆ ಒಳ್ಳೆಯದು. ನಾನು ಹೀಗೆ ಹೇಳ್ತಾ ನಾವು ಕಾರ್ಯಕ್ರಮದ ಕೊನೆಗೆ ಬಂದ್ಬಿಟ್ಟಿದ್ದೀವಿ. ನಿಮ್ಮ ಮಾತಿಗೊಂದು ಕೈದಾಕಾಗಿದೆ. ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಮ್ಮ ಧನ್ಯವಾದಗಳು. ನಿಮ್ಮ ಭೇಟಿ ಮುಂದಿನ ಭಾನುವಾರ ಜನವರಿ 11ರಂದು. ಹೀಗೆ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ನಾನು ಸಿಡ್ನಿ ಶ್ರೀನಿವಾಸ್, ನಮಸ್ಕಾರ. ನಾನು ಗಣೇಶ್ ಪ್ರಸಾದ್, ನಮಸ್ಕಾರ ಎಲ್ರಿಗೂ. ನಾನು ಶಶಿಕಾಂತ್, ನಮಸ್ಕಾರ ಎಲ್ರಿಗೂ. ನಮಸ್ಕಾರ.